ಸೊ ಜೈಂಟ್ ಟೈಗರ್ಸ್ ಇವತ್ತಿನ ದಿನ RRB ಹಾಗೂ SSC ಎಕ್ಸಾಮ್ಗಳಿಗೆ 3ನೇ ಕ್ಲಾಸನ್ನು ನಾನು ಮಾಡ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ. ಸೊ ಅವುಗಳನ್ನ ಹೇಗೆ ಟ್ಯಾಕಲ್ ಮಾಡಬೇಕು, ಮತ್ತು ಸೆಕ್ಷನಲ್ ಟೈಮ್ ಇದೆ. ಆ ಸೆಕ್ಷನಲ್ ಟೈಮರು SSC ಎಕ್ಸಾಮ್ಗಳಲ್ಲಿ ಇದೆ. ಸೊ ಮುಂದಿನ ದಿನಗಳಲ್ಲಿ ರೈಲ್ವೆ ಎಕ್ಸಾಮ್ಗಳಲ್ಲೂ ಆಗ್ಬೋದು. ಸೊ ರೈಲ್ವೆ ಎಕ್ಸಾಮ್ಗಳಲ್ಲಿ 25ರಿಂದ 30 ಕ್ವಶನ್ಸು ಇದ್ದಾವೆ. ಸೊ ಎಲ್ಲ ರೈಲ್ವೆ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ SSCಯಲ್ಲಿ ಕೇಳ್ತಾರೆ. ಬಟ್ ಇಲ್ಲಿ ಜಾಮೆಟ್ರಿಯನ್ನು ಹೊರತುಪಡಿಸಿ ಸ್ವಲ್ಪ ಅಲ್ಲೇ ಮಿಸ್ ಮ್ಯಾಚ್ ಇರ್ತದೆ. ಅಲ್ಲಿ ನಿಮ್ಗೆ SSCಯಲ್ಲಿ ಜಾಮೆಟ್ರಿ ಭಾಳ ಕೇಳಂಗಿಲ್ಲ. ಸೊ ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಅಂತದ ಮುಂದಿನ ದಿನಗಳಲ್ಲಿ ಅಲ್ಲಿ ಕೂಡ ಬರ್ಬೋದು. ಸೊ ಕಡಿಮೆ ಟೈಮ್ದೊಳಗೆ ನೀ ಈ ಸಾರಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೇಕಂತಾರೆ ನೀ ಯಾರ ಕಡೆ ಟ್ರೈನ್ ಆಗ್ತವೆ. ಬರೀ ಸಿಲೆಬಸ್ ಮುಗಿಸಿದ್ರೆ ಅಷ್ಟೇ ಅಲ್ಲ, ಯಾವ ರೀತಿ ಡಿಫಿಕಲ್ಟ್ ಕ್ವಶನ್ಸ್ ಇದಾವೆ ಅವುಗಳನ್ನ ಟ್ಯಾಕಲ್ ಮಾಡೋದೇ ನಮ್ಮ ಗುರಿ ಆಗಿರ್ತೈತಿ. ಸೊ ನೋಡೋಣ ಯಾವ ರೀತಿ ಇದಾವೆ ಅಂತ. ಸೊ ಮೊದಲನೇ ಪ್ರಶ್ನೆ ನೋಡಿ, ಯಾವ ಚಾಪ್ಟರ್ ಮೇಲೆ ಇದೆ ಅಂತ. ಯಾವ ಚಾಪ್ಟರ್ ಮೇಲೆ ಇದೆ? 2 ನಂಬರ್ಸ್ ಅಂದರೆ HFLC ಮೇಲೆ. ಇದು ತುಂಬ 0 ಲೆವೆಲ್ ಕ್ವಶನ್. ಇದಕ್ಕೇನಷ್ಟು ನಾವು ಎಫರ್ಟ್ ಹಾಕ್ಬೇಕಂತಿಲ್ಲ. ಸೊ 3ನೇ ಪ್ರಶ್ನೆ ನೋಡಿ, ಏಜಸ್ ಮೇಲೆ. ಈಸಿ ಕ್ವಶನ್ನೇ, ಬಟ್ ಸ್ವಲ್ಪ ಟ್ರಿಕ್ಕಿ ಇದೆ, ಬಿಡಿಸ್ಬೇಕಷ್ಟೆ. ಸೊ 4ನೇ ಪ್ರಶ್ನೆ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ. ಇದು ಕೂಡ ತುಂಬ ಈಸಿ ಕ್ವಶನು. ಸೊ ಇದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ. ಸ್ವಲ್ಪ ಇಲ್ಲಿ ತಿಳ್ಕೊಬೇಕಾಗುತ್ತೆ ಕಾನ್ಸೆಪ್ಟು. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಟೈಮ್ ಕನ್ಸ್ಯೂಮಿಂಗ್. ಓಕೆ, ಸೊ ಇದು ನೇಚರ್ ಇಟ್ಸ್ ವೆರಿ ಈಸಿ, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ. ಸೊ ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡ್ಬೇಕಂತ ಹೇಳ್ತೀನಿ. ಇದು ರೈಲ್ವೆ ಫೇವ್ರೇಟ್ ಕ್ವಶನ್ ಆಗಿರ್ತದೆ. ವರ್ಟಿಸಸ್ ಆಫ್ ಎ ಕಾನ್ವೆಕ್ಸ್ ಪೆಂಟಗನ್. ನೋಡಿ, ಶೃಂಗಗಳನ್ನು ಹೊಂದಿರುವ ಪಂಚಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಶೃಂಗಗಳು ಅಂದ್ರೆ ವರ್ಟೈಸಸ್ ಕೊಟ್ಟಿದ್ರೆ ಪಂಚಭುಜಾಕೃತಿ, ನೀವು ರೆಕ್ಟ್ಯಾಂಗಲ್ಲು, ಸ್ಕ್ವೇರು ನೋಡಿರ್ಬೋದು. ಅದೇ ರೀತಿ ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್ಲು, ಸ್ಕ್ವೇರು, ಪೆಂಟಗಾನ್, ಕ್ವಾಡ್ರಿಲೇಟರಲ್, ಈ ಥರ ವರ್ಟೈಸಸ್ ಕೊಟ್ಬಿಟ್ಟು ನಮ್ಗೆ ಏನು ಕಂಡಿಡಿ ಅಂತಾನೆ, ಏರಿಯಾ ಕಂಡಿ ಅಂತಾನೆ. ಸೊ ನೋಡೋಣ ಯಾವ ರೀತಿ ಬಿಡಿಸ್ಬೇಕಂತ ಹೇಳ್ತೀನಿ ನೆಕ್ಸ್ಟು. ಸೊ ಮುಂದಿನ ಪ್ರಶ್ನೆ ನೋಡಿ, ಇದು ಕೂಡ ಪರ್ಸೆಂಟೇಜ್ ಮೇಲೆ. ನೋಡಿ, ಪರ್ಸೆಂಟೇಜ್ ಮೇಲೆ 2ನೇ ಪ್ರಶ್ನೆ ಬಂತಿದ್ದು. ವೆರಿ 0 ಲೆವೆಲ್ ಕ್ವಶನ್. ಇದು ಬೇಕಾದ್ರೆ ನೀವು ಪೌಸ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡ್ತೀನಂತ ನಿನ್ನ ಮೇಲೆ ನಂಬಿಕೆ ಇದ್ರೆ ಈ ಪ್ರಶ್ನೆನ ಟ್ರೈ ಮಾಡ್ಬೋದು. ಬಿಫೋರ್ ಐ ಆಮ್ ಸಾಲ್ವಿಂಗ್ ಇಟ್, ನಾನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನೀವು ಯೂಸ್ ಮಾಡಿ ಈ ಪ್ರಶ್ನೆನ ಬಿಡಿಸ್ಬೋದು. ಯಾಕಂದರೆ ನಿನಗೂ ಇರೋದು ಎಷ್ಟು ಈಸಿ ಇತ್ತಪ್ಪ, ಇದು ಬಿಡಿಸ್ಬೋದಾಗಿತ್ತು ಅನ್ಸುತ್ತೆ, ಬಟ್ ಈಸಿ ಇತ್ತು ಡಿಫಿಕಲ್ಟ್ ಆಯಿತು ಅನ್ನೋದ್ರ ಒಂದ್ಸರಿ ಟ್ರೈ ಮಾಡಿ ನೋಡು. ಅದು ಬರಬೇಕಲ್ಲ, ಅದು ಬಂದರೆ ಈಸಿ, ಬರಲಿಲ್ಲ ಅಂದರೆ ನಾ ಹೇಳ್ತೀನಿ. ಸೊ ಯಾವ ರೀತಿ, ಮತ್ತು ಇದಕ್ಕೆ ಭಾಳ ಟೈಮ್ ಸ್ಪೆಂಡ್ ಮಾಡೋಂಗಿಲ್ಲ, ಕಡಿಮೆ ಟೈಮನ್ನು ಸ್ಪೆಂಡ್ ಮಾಡೋದು. ಬಟ್ ಹೆಂಗೆ ಬಿಡಿಸ್ಬೇಕು ನೀ ಟ್ರೈ ಮಾಡಿ, ನಾನು ಆಮೇಲೆ. ಓಕೆ, ಇದು ಕೂಡ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಬಂದಿರ್ತಕ್ಕಂಥ ಪ್ರಶ್ನೆ. ವೆರಿ ಈಸಿ ಕ್ವಶನ್, 0 ಲೆವೆಲ್. ಓಕೆ, ಇದು ನೋಡಿ ರೈಲ್ವೆ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್. ರೈಲ್ವೆ ಗ್ರೂಪ್ ಡಿ, ALP ಟೆಕ್ನಿಷಿಯನ್ ಬೇಕಾದ ಎಕ್ಸಾಮ್ತು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಇಸ್ ವೆರಿ ಹಾಟ್ ಚಾಪ್ಟರ್. ಬಟ್ ನೀವು ಕಲಿತಿರೋ ಬಿಡ್ತಿರೋ ಗೊತ್ತಿಲ್ಲ. ಬಟ್ ರೈಲ್ವೆ ಗ್ರೂಪ್ ಡಿಯಲ್ಲಿ 101 ಶಿಫ್ಟ್ಗಳಿವೆ. ಅಷ್ಟು ಶಿಫ್ಟ್ಗಳನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಎಲ್ಲ ಶಿಫ್ಟ್ಗಳೇ ಬಿಡಿಸಿದೆ. ಮತ್ತು ಈ ಟೈಪ್ ಕ್ವಶನ್ನು ಬಹುಲಕ್ ಮೇಲೆ ಬಂದಿರ್ತೈತಿ. ಬಹುಲಕ್ ಇಲ್ಲಿದೆ ನೋಡಿ, ಬಹುಲಕ್ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಇದು. ಸೊ ಬಹುಲಕ್ಕು ಒಂದು ಫಾರ್ಮುಲಾ ಇದೆ. ಬಹುಲಕ್ಕು ಮಧ್ಯಾಂಕ ಮತ್ತು ಸರಾಸರಿ ನಡುವಿನ ಒಂದು ರಿಲೇಷನ್ ಇದೆ. ಬಹುಲಕ್ = 3 ಮಧ್ಯಾಂಕ -2 ಸರಾಸರಿ ಅಂತ. ಸೊ ಮುಂದಿನ ಒಂದು ಇದರಲ್ಲಿ ಮಾಡ್ತೀನಿ. ಸೊ ನೋಡಿ, ನೆಕ್ಸ್ಟ್ ನೋಡಿ, ಇದು ಸಿಲಿಂಡರ್ ಮೇಲೆ, ಮೆನ್ಸುರೇಷನ್ ಚಾಪ್ಟರ್ ಮೇಲೆ ನೋಡೋಣ ಆಮೇಲೆ ಯಾವ ರೀತಿ ಇದೆ ಅಂತ. ಇದು ಪೈಪ್ಸ್ ಆ್ಯಂಡ್ ಸಿಸ್ಟರ್ ಮೇಲೆ, ಇದನ್ನು ನೋಡೋಣ. ತುಂಬ ಈಸಿ ಕ್ವಶನ್ ಇದೆ. ಸೊ ಇದು ನೋಡಿ, ರೇಷಿಯೋ ಮೇಲೆ ವೆರಿ 0 ಲೆವೆಲ್ ಕ್ವಶನ್. ನೋ, ದೆರ್ ಇಸ್ ನೋ ಹಾರ್ಡ್ ವರ್ಕ್. ಇದು ಎವರೇಜ್, ಫೈಂಡ್ ದಿ ಎವರೇಜ್. ವಾಟ್ ಇಸ್ ಎವರೇಜ್ ಸ್ಪೀಡ್ ಮೇಲೆ. ಇದು ಕೂಡ ತುಂಬ ಈಸಿ ಕ್ವಶನ್ ಇದೆ. ಸೊ ಇಂಥ ಕ್ವಶನ್ಸ್ಗಳಿಗೆ ನಾವು ಟೈಮ್ ಸ್ಪೆಂಡ್ ಮಾಡಬಾರ್ದು. ಸೊ ಎಷ್ಟು ಟೈಮ್ಗಳನ್ನು ನಾವು ಇದಕ್ಕೆ ಕಡಿಮೆ ಕೊಡ್ತೀವಿ, ಮುಂದಿನ ಟೈಮನ್ನು ಸೇವ್ ಮಾಡ್ಕೋಬೇಕಾಗುತ್ತೆ. ಸೊ ಟ್ಯಾನ್ ಥೀಟಾ ಕೊಟ್ಟರೆ ಸಿಂಪಲ್ ಟ್ರಿಗ್ನಾಮೆಟ್ರಿ. ದಿಸ್ ಇಸ್ ವೆರಿ ಹಾಟ್ ಟಾಪಿಕ್ ಫಾರ್ ರೈಲ್ವೆ ಆ್ಯಂಡ್ ಆಲ್ ರೈಲ್ವೆ ಎಕ್ಸಾಮ್ಸ್, ಗ್ರೂಪ್ ಡಿ, NTPC, ALP, ಟೆಕ್ನಿಷಿಯನ್ ಎಕ್ಸಾಮ್ಸ್, ಆಲ್ ಎಕ್ಸಾಮ್ಸ್. ಬಟ್ ಕೇಳ್ಬೋದು SSC ಎಕ್ಸಾಮ್, SSC MTS ಅಲ್ಲಿ, SSC CHS ಅಲ್ಲಿ ಕೇಳ್ತಾರೆ. ಸೊ ನೆನಪಿರಲಿ. ಇದು ಕೂಡ ಪರ್ಸೆಂಟೇಜ್ ಮೇಲೆ. ಸೊ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್. ಎಲ್ಲ ಎಕ್ಸಾಮ್ಗಳಲ್ಲೂ ಈ ಕ್ವಶನನ್ನು ಟಾರ್ಗೆಟ್ ಮಾಡ್ತಿರ್ತಾರೆ ಎಕ್ಸಾಮಿನರ್ಸು.
ಸೊ ಯಾವ ಥರ ಬಿಡಿಸ್ಬೇಕು ಹೇಳ್ತೀನಿ ನೆಕ್ಸ್ಟ್. ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಮಾರ್ಕಪ್ ಮಾಡ್ಯಾರ. ಸೊ ನೋಡೋಣ ನಮೂದಿಸಿದ ಬೆಲೆ ಯಾವ ರೀತಿ ಬರ್ತಂತ. ಸೊ ಈ ಪ್ರಶ್ನೆ ನೋಡಿ, ಎವರೇಜಸ್ ಆಫ್ ಟೀಚರ್ಸ್ ಎವರೇಜಸ್ ಮೇಲೆ. ನೆಕ್ಸ್ಟ್ ಇದು ಅಲ್ಜಿಬ್ರಾ, ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಇದು ರೆಕ್ಟ್ಯಾಂಗಲ್ ಮೇಲೆ ಬಂತು ನೋಡಿ, ಮೆತ್ತು ಮೆನ್ಸುರೇಷನ್ 3 ಇಂದ 4 ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ. ಇದು 1/3 1/2 ಆಫ್ 2/5 ಆಫ್ ಎ ಕಂಟೈನರ್. ಇದು ಪೈಪ್ ಆ್ಯಂಡ್ ಸಿಸ್ಟರ್ ಅನ್ಬೋದು, ಅದು ಮಿಕ್ಸ್ ಒಂಥರ ಲಾಜಿಕಲ್ ಕ್ವಶನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋಣ, ಬೈ 6 ಗೆಟ್ ಫ್ರೀ. ಇದು ಡಿಸ್ಕೌಂಟ್ ಚಾಪ್ಟರ್ ಮೇಲೆ ವೆರಿ ಈಸಿ ಕ್ವಶನ್, 0 ಲೆವೆಲ್ ಕ್ವಶನ್. ಸೊ ಈ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಈ ಪೌಸ್ ಮಾಡಿ ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಪೌಸ್ ಮಾಡಿ ಇದನ್ನ ನೀವು ಪ್ರಯತ್ನ ಮಾಡ್ಬೋದು, ಯಾರೇ ಆಗಿರಲಿ ನೀವು ಪ್ರಯತ್ನ ಮಾಡ್ಬೋದು. ಸೊ ಈ ಪ್ರಶ್ನೆ ನೋಡಿ, ಯಾವ್ದು ಟೈಮ್ ಆ್ಯಂಡ್ ವರ್ಕ್ ಮೇಲೆ ವೆರಿ 0 ಲೆವೆಲ್ ಕ್ವಶನ್. ಸೊ ಈ ಪ್ರಶ್ನೆ ನೋಡಿ, ಇದು ಪರ್ಸೆಂಟೇಜ್ ಮೇಲೆ ಮತ್ತೆ ನೋಡಿ 3 ಪ್ರಶ್ನೆಗಳು ಪರ್ಸೆಂಟೇಜ್ ಮೇಲೆ ಬಂದವು. ಸೊ ಇದು ಕೂಡ ಸ್ವಲ್ಪ ತಲೆ ಖರ್ಚು ಮಾಡ್ಬೇಕಾಗತ್ತೆ. ಸೊ ಕಂಡಿಡಿ ಆಮೇಲೆ ಯಾವ ರೀತಿ ಅಂತ. ಸೊ ಇದು ಯಾವ ಪ್ರಶ್ನೆ, ಮೆಟಲ್ ರೋಡ್. ಇದು ರೇಷಿಯೋ ಮೇಲೆ ಸಿಂಪಲ್ ನೋಡಿ, ರೇಷಿಯೋ ಮೇಲೆ 2 ಪ್ರಶ್ನೆ ಅದು. ಸೊ ಯಾವ ಚಾಪ್ಟರ್ ಮೇಲೆ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಒಂದೊಂದು ಚಾಪ್ಟರ್ ಮೇಲೆ ಈ ಸಾರಿ SSGDಯಲ್ಲಿ 3 ಇಂದ 4 ಸಿಂಪ್ಲಿಫಿಕೇಶನ್ ಕೇಳಿದಾರು, 3 ಇಂದ 4 ಮೆನ್ಸುರೇಷನ್ ಕೇಳ್ಯಾರು. ಸೊ ಒಂದು ಚಾಪ್ಟರ್ ಮೇಲೆ ಪ್ರಶ್ನೆನೇ ಬಂದಿಲ್ಲ. ಸೊ ಇದರ ಅರ್ಥ ನೀವು ಎಲ್ಲ ಚಾಪ್ಟರ್ನಲ್ಲಿ ನೀವು ಮಾಸ್ಟರ್ ಇರಬೇಕಂತ. ಸೊ ಸರ್ ಸಿಂಪ್ಲಿಫಿಕೇಶನ್ ಬರಲಿಲ್ಲ ಸರ್, ನನಗೆ ತುಂಬ ಡಿಫಿಕಲ್ಟ್ ಆಯಿತು, ಏನು ಮಾಡೋದ, ಕೆಲವು ಪ್ರಶ್ನೆ ಬಿಡಿಸಿದೆ, ಕೆಲವು ಪಾಯಿಂಟ್ನಾಗಿದ್ದು ಬಿಡಾಕ. ಪಾಯಿಂಟ್ನಾಗ ಇರಲಿ, ಪಾಯಿಂಟ್ನಾಗಿದ್ರೆ ಏನಾಯಿತು, ಅದರಲ್ಲಿ ಕೆಲವು ಟ್ರಿಕ್ಸ್ ಇದು ಪಾಯಿಂಟ್ಸ್ SSC CGL SS CHSL ಇಂಥ ಎಕ್ಸಾಮ್ಗಳಲ್ಲಿ ಪಾಯಿಂಟ್ನಲ್ಲಿ ಇರ್ತಕ್ಕಂಥ ಡೆಲ್ಲಿ ಪೊಲೀಸ್ ಎಕ್ಸಾಮ್ಗಳಲ್ಲಿ ಪಾಯಿಂಟ್ನಲ್ಲಿ ಇರ್ತಕ್ಕಂಥ ಸಿಂಪ್ಲಿಫಿಕೇಶನ್ಗಳನ್ನ ಕಲಿಬೇಕಂತ. ಸೊ ಮುಂದಿನ ದಿನಗಳಲ್ಲಿ ನಾನು ಬಿಡಿಸಿ ಹೇಳ್ತೀನಿ ಯಾವ ರೀತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕಂತ. ಸೊ ಈ ಎಪಿಸೋಡಲ್ಲಿ 25 ಪ್ರಶ್ನೆಗಳನ್ನ ನಾವು ನೋಡಿದ್ದೀವಿ. ರೈಲ್ವೆ ಗ್ರೂಪ್ ಡಿಯಲ್ಲಿ ಕೇಳಿರ್ತಕ್ಕಂಥ ಈ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದರೆ ನೆಕ್ಸ್ಟ್ ಮುಂದಿನ ಎಕ್ಸಾಮ್ಗಳಲ್ಲೂ ಇದರಲ್ಲಿ 3 ಇಂದ 4 4 ರಿಂದ 5 ಕ್ವಶನ್ ಫೇವ್ರೇಟ್ ಕ್ವಶನ್ ಆಗಿರ್ತಾವೆ. ಸೊ ನೋಡಿ ಯಾವ ರೀತಿ ಬಿಡಿಸ್ಬೇಕಂತ. ಮೊದಲನೇ ಪ್ರಶ್ನೆಯಿಂದ ಬರೋಣ. ಸೊ ಮೊದಲನೇ ಪ್ರಶ್ನೆಯಿಂದ ಬರೋಣ ನೋಡಿ. ಸೊ ಒಂದ್ಸರಿ ನಾವು ಪ್ರಿವ್ಯೂ ಮಾಡ್ಕೊಂತ ಬರ್ಬೇಕು, ಎಲ್ಲ ಕ್ವಶನ್ಸ್ ಯಾವ ಚಾಪ್ಟರ್ ಮೇಲೆ ಇದೆ ಒಂದ್ಸಲಿ ನೋಡ್ಕೊಂತ ಬರ್ಬೇಕು. ಅದು ನಮ್ಮ ಒಂದು ಏನು ಕಾನ್ಫಿಡೆನ್ಸ್ ಅನ್ನ ಹೆಚ್ಚು ಮಾಡುತ್ತೆ. ಸೊ ಇಲ್ಲಿ ನೋಡಿ, 2 ಸಂಖ್ಯೆಗಳ HCF 18 ಮತ್ತು LCM ಎಷ್ಟಿದೆ, ಮಸಹ ಈ ಸಾರಿ ಕೊಟ್ಟಿದ್ರು ಟ್ರಾನ್ಸ್ಲೇಷನ್ ಇದೆ. ಮಹತ್ತಮ ಸಾಮಾನ್ಯ ಅಪವರ್ತನ, 2 ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಹಾಗೂ ಲಘುತ್ತಮ ಸಾಮಾನ್ಯ ಅಪವರ್ತನ 1512 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ 126 ಆಗಿದೆ. ಆ 2 ಸಂಖ್ಯೆಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕಂಡುಹಿಡಿ. ಅಂದ್ರೆ ಇದರ ಅರ್ಥ ಯಾವುದಾದ್ರೂ 2 ನಂಬರ್ ಇರಲಿ, ಎಕ್ಸ್ ಅಂತ ಇರಲಿ ಅಥವಾ ಇನ್ನೊಂದು Y ಅಂತ, 2 ನಂಬರ್ ಮಿನಿಮಮ್ ಮಸ ಬರ್ಬೇಕಂತಂದ್ರೆ ಅಥವಾ ಲಸ ಬರ್ಬೇಕಂದ್ರೆ ಒಂದ ಸಂಖ್ಯೆ ಬರಂಗಿಲ್ಲ, ಮಸ ಲಸ ಮಿನಿಮಮ್ 2 ಸಂಖ್ಯೆ ಇರಬೇಕು ಬರಬರಿ, ಅಥವಾ AB ಅಂತ ತಗೋಬಹುದು. ಸೊ ಈಗ 2 ಸಂಖ್ಯೆಗಳ ಯಾವ ಗೊತ್ತಿಲ್ಲ ಹಂಗೆ ಬರಬರಿ, ಅದರ ಒಂದು ಸಂಖ್ಯೆ ಇರಲಿ, ಆ 2 ಸಂಖ್ಯೆದು ಮಸ 18 ಐತತ್ತ, ಆ 2 ಸಂಖ್ಯೆಗಳ ಲಸ 1512 ಐತತ್ತ. ಅವುಗಳಲ್ಲಿ ಒಂದು ಸಂಖ್ಯೆ ಕೊಟ್ಟರೆ 126 ಐತಂತ, ಆದ್ರೆ ಎಕ್ಸ್ ತಗ 126 ಇಡ್ಬೋದು. ಆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂದ್ರೆ ಸೊ ಡೈರೆಕ್ಟ್ ನಾ ಪಾಯಿಂಟಿಗೆ ಬಂದ್ಬಿಡ್ತೀನಿ ನೋಡು. ಸೊ ಒಂದು ಫಾರ್ಮುಲಾ ಇದೆ ನಿಮ್ಗೆ ಗೊತ್ತಿರಬೇಕು, ಲಸ ಇಂಟು ಮಸ LCM ಇಂಟು HCF ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಸೊ ಮೊದಲ HCF ಎಷ್ಟದ ನೋಡು 18 ಬರ್ಕೋರಿ, LCM ಇಟ್ಟದ 1512 ಐತಿ ಈಸ್ ಈಕ್ವಲ್ ಟು ಮೊದಲು ಒಂದು ಸಂಖ್ಯೆ ಕೊಟ್ಟಾನ, ಒಂದು ಸಂಖ್ಯೆ ಎಷ್ಟು ಕೊಟ್ರ 126 ಕೊಟ್ಟನ, ಎರಡನೇ ಸಂಖ್ಯೆ Y ಅಂತ ಕಂಡುಹಿಡಬೇಕು ನಾ, ತಿಳಿತಾ. ಸೊ ಇಲ್ಲಿ ನಿಮ್ಗೆ ಕಾಟಾ ಪೀಠ ಮಾಡಕ್ ಬರ್ಬೇಕು, ಕಟ್ ಕಿಟ್ ಮಾಡ್ಬಿಟ್ರೆ ಇದು 6ಲೆ ಹೋಗತ್ತೆ ಗೊತ್ತಿರ್ಬೇಕು ನಿಂಗು. ಓಕೆ, 6 ಏಳ್ಲೆ 6 1ಲೆ 6 3ಲೆ. ಸೊ ಕಾಟಾ ಪೀಠ ಮಾಡಿದ್ವಿ, 6 3ಲೆ ಹೊಂಟದ್ವಿ. ಸೊ 3 1ಲೆ 3 7ಲೆ. ಸೊ ಇಲ್ಲಿ 7 ಬಂದೈತೆ ಅಂದ್ರೆ ಮತ್ತೆ 7ರಲ್ಲಿ ಇದು ಹೊಕ್ಕೈತೆ ನೀನು ನೋಡ್ಕೋಬೇಕು. 7 1ಲೆ 7 ಏಳ್ಲೆ 14, 1 ಉಳಿತು, 7 1ಲೆ 7, 4 ಉಳಿತು, 7 6ಲೆ 12. ಸೊ ಎರಡನೇ ಸಂಖ್ಯೆ 216 ಆಗಿರ್ತೈತಿ. ಸೊ ಎರಡನೇ ಸಂಖ್ಯೆ ಎಷ್ಟಾಗಿರ್ತೈತಿ 216 ಆಗಿರ್ತೈತಿ. ಸೊ ಹಂಗಾರ ಮೊದಲನೇ ಸಂಖ್ಯೆಯನ್ನ 126 ಕೊಟ್ಟನ, ಎರಡನೇ ಸಂಖ್ಯೆ 216, ಇವೆರಡು ವ್ಯತ್ಯಾಸ ಕಂಡುಹಿಡಿಬೇಕು ನಾನು. ಸೊ ನೋಡ್ರಿ, 200 100 ಕಳೆದ್ರೆ 100 ಉಳಿತು. ಓಕೆ, 100 ಉಳಿತು. ಹಾ
ಮತ್ತು 26 16 10. ಸೊ 110 ಕಳೆದ್ಬಿಟ್ರೆ 90 ಹಿಂಗೂ ಮಾಡ್ಬೋದು. ಅಥವಾ 216 126 0 11 2 ಕಳೆದ್ರೆ 9. ಸೊ 0 90 ಹಿಂಗೂ ಮಾಡ್ಬೋದು. ಸೊ ದಿಸ್ ಇಸ್ ಯುವರ್ ಲಾಜಿಕ್. ನೀವು ಯಾವ ರೀತಿ ಕ್ಯಾಲ್ಕುಲೇಷನ್ಸ್ಗಳನ್ನ ಸ್ಪೀಡಾಗಿ ಅಂದ್ರೆ ನೋಡಿ, ಈಗ 16 16 ತೆಗಿ, ಎಷ್ಟು ಉಳಿತಿಲ್ಲ? 110 ಉಳಿತು. ಎಷ್ಟು ಉಳಿತು? 110. ಇಲ್ಲೇ ನಾನು ಏನು ತಿಳ್ಕೊತೀನಿ? 200 ತಿಳ್ಕೊತೀನಿ. ಬರೋಬರಿ. ಈಗ 200ದ 100 ತೆಗಿ, 100 ಉಳಿತು. ಮ್ಯಾಗ್ 10 ತೆಗಿಬೇಕಲ್ಲ, 100 ಮತ್ತೆ 10 ತೆಗಿ 90. ದಿಸ್ ಇಸ್ ಯುವರ್ ವಿ ಹ್ಯಾವ್ ಟು ಥಿಂಕ್ ಲೈಕ್ ದಿಸ್. ತಿಳಿತಾ? ಈ ರೀತಿ ನೀವು ತಿಳ್ಕೊಬೇಕಾಗತ್ತೆ. ನೋಡಿ ಯಾವ ರೀತಿ ಇದನ್ನ ಯಾವ ರೀತಿ ಬಿಡಿಸ್ಬೇಕಂತ. ಸೋನಿಯಾ ಗಾಟ್ ಮ್ಯಾರಿಡ್, ಇದು ಏಜಸ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ವಯಸ್ಸಿನ ಮೇಲೆ. ಸೋನಿಯಾ 15 ವರ್ಷಗಳ ಹಿಂದೆ ಮದುವೆ ಆದರು. ಎಷ್ಟು ವರ್ಷದಿಂದ? 15 ವರ್ಷದಿಂದ ಮದುವೆ ಆಗಿ. ಬಟ್ ಈಗ ಎಷ್ಟಾಗ ನಂಗೆ ಗೊತ್ತೆ, ಮಕ್ಕಳು ಮೊಮ್ಮಕ್ಕಳೆಲ್ಲ ಇರುವಾಗ ಈ ಮಕ್ಕಳಂತ ಆಗಿರ್ತಾವ ಒಂದು ಮಿನಿಮಮ್. ಅವಳ ಇಂದಿನ ವಯಸ್ಸು ಮದುವೆಯ ವಯಸ್ಸಿನ ಸಮಯದ ವಯಸ್ಸಿನ 8/5 ಪಟ್ಟಾಗಿದೆ. ಸೊ ಒಂದು ಎಕ್ಸಾಂಪಲ್ ಹೇಳಿದ್ನಿ. ಇಂದಿನ ವಯಸ್ಸು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಹಿಡ್ಕೊರಿ, ಅವನು 35. ಇದಕ್ಕೆ ಈಗ ಪ್ರಾಬ್ಲಮಿಗೆ ಸಂಬಂಧ ಇಲ್ಲ. ಸೊ 35 ಅಥವಾ ಇಂದಿನ ವಯಸ್ಸು ಹಿಡ್ಕೊರಿ, ಒಬ್ಬ ವ್ಯಕ್ತಿ ಯಾರೋ ಇವಂಗ ಮದ್ವೆ ಟೈಮ್ದಾಗ ಎಷ್ಟಿರ್ತದ ಅಂತ? ಮದುವೆ ಸಮಯದಲ್ಲಿ 8/5 ಪಟ್ಟು. ಇಂದಿನ ವಯಸ್ಸು ಮದುವೆ ಸಮಯದ 8/5 ಪಟ್ಟು. 5 ಒಂದ್ಲೆ 5 ಏಳೆ 8 ಏಳೆ ಎಷ್ಟು? ಸಾರಿ ಕ್ಯಾ ಹೋಗಿ. ಅವಳ ಇಂದಿನ ವಯಸ್ಸು ಮದುವೆಯ ಸಮಯದ ಅವಳ ಇಂದಿನ ವಯಸ್ಸು ಮದುವೆಯ ಸಮಯದ ವಯಸ್ಸಿನ 8/5 ಪಟ್ಟು ಇದೆ. ಮದುವೆ ಸಮಯದಲ್ಲಿ ಅವಳ ಸಹೋದರಿ ಅವಳಿಗಿಂತ 8 ವರ್ಷ ಕಿರಿಯಳಾಗಿದ್ದಾಳೆ. ಸೊ ನೋಡಿ, ಪೂರ ಕ್ವಶನ್ ಹೇಳ್ತೀನಿ. ಸೋನಿಯಾ 15 ವರ್ಷಗಳ ಹಿಂದೆ ಮದುವೆ ಆದಳು. ಅವಳ ಇಂದಿನ ವಯಸ್ಸು ಮದುವೆಯ ಸಮಯದ ವಯಸ್ಸಿನ 8/5 ಪಟ್ಟು ಇದೆ. ಮದುವೆಯ ಸಮಯದಲ್ಲಿ ಅವಳ ಸಹೋದರಿ ಅವಳಿಗಿಂತ 8 ವರ್ಷ. ನೋಡಿ, ಅವಳ ಇಂದಿನ ವಯಸ್ಸು ಅಂದ್ರೆ ಇಂದಿನ ಅಂದ್ರೆ ಪ್ರೆಸೆಂಟ್. ಇಂದಿನ ವಯಸ್ಸು ಮದುವೆಯ 15 ವರ್ಷಗಳ ಹಿಂದೆ ಮದುವೆಗಳಿಗೆ ಎಷ್ಟು ವರ್ಷದಿಂದ? 15 ವರ್ಷಗಳ -15 ಬರ್ಕೋಬೇಕು. ಅವಳ ಇಂದಿನ ವಯಸ್ಸಿನ ವಯಸ್ಸು ಮದುವೆಯ ಸಮಯದ ವಯಸ್ಸಿನ 8/5 ಪಟ್ಟು ಇದೆ. ಹಾಗಾದ್ರೆ ಮದುವೆ ಟೈಮ್ನಾಗ ಎಷ್ಟಿತ್ತು ನಂಗೆ ಗೊತ್ತಿಲ್ಲ. ಅವಾಗ ಮತ್ತೆ 15 ವರ್ಷ ಮುಂದಕ್ಕೆ ಬರ್ಬೇಕು. ಬರೋಬರಿ. ಮದುವೆ ಸಮಯದಲ್ಲಿ ಅವಳ ಸಹೋದರಿ ಅವಳಿಗಿಂತ ಇರಲಿ. ಇದೊಂದು ಕಾಮನ್ ಕ್ವಶನ್. ಮದುವೆ ಸಮಯದಾಗ ಆಕಿ ಸಿಸ್ಟರ್ ಏನಿರ್ತಾಳ, ಸಿಸ್ಟರ್ 8 ವರ್ಷ ಸಣ್ಣಕ್ಕಿರ್ತಾರ, 8 ವರ್ಷ ಸಣ್ಣಕ್ಕಿರ್ತಾಳ, ಅವಳಿಗಿಂತ 8 ವರ್ಷ ಸಣ್ಣಾಗ. ಬಟ್ ನಂಗೆ ಯಾರ್ದು ಬೇಕೀಗ? ಸೋನಿಯಾ ಬೇಕು. ಸೊ ನೋಡಿ, ಸೋನಿಯಾ ಅಂತ ಈಗಿಂದ ನನಗೆ ಗೊತ್ತಿಲ್ಲ, ಈಗಿನ ವಯಸ್ಸು ಗೊತ್ತಿಲ್ಲ. ನಾ ಎಕ್ಸ್ ಅಂತ ತೋತ್ನಿ. ಏನ್ ತೋತ್ನಿ? ಎಕ್ಸ್. 15 ವರ್ಷಗಳ ಹಿಂದೆ ಅಂದ್ರೆ X-15 ತೋತ್ನಿ. ಎಷ್ಟು ತೋತ್ನಿ? X-15. ಈಗ ಇಂದಿನ ವಯಸ್ಸು ಮದುವೆ ವಯಸ್ಸಿನ 8/5 ಪಟ್ಟಾಗಿದೆ. ಅಂದ್ರೆ ಇಂದಿನ ವಯಸ್ಸು ಅಂದ್ರೆ ಎಕ್ಸ್, ಇಂದಿನ ವಯಸ್ಸು ಮದುವೆ ವಯಸ್ಸಿನ 8/5 ಪಟ್ಟು. ಈ ತರ ಬರ್ಕೋಬೇಕು. 8/5 ಪಟ್ಟು X-15. ಫಾರ್ ಎಕ್ಸಾಂಪಲ್ ನೋಡಿ, ಆಕಿಗೆ ಏನಾದ್ರೂ 35 ಏಜ್ ಮದುವೆ ಟೈಮ್ನಾಗ ಇದ್ವು ಅಂದ್ರ ಇಂದಿನ ವಯಸ್ಸು ಆಕಿ 8/5 ಪಟ್ಟಾಕ ಅಂದ್ರ 5 ಒಂದ್ಲೆ 5 ಏಳೆ 8 ಏಳೆ 56. ಸೊ ಇಂದ 56. ಜಸ್ಟ್ ಜನರಲ್ ಕ್ವಶನ್ ತಗೊಂಡಿನ. ತಿಳಿತಾ? ಇಲ್ಲ ನೋಡಿ, ನೆಕ್ಸ್ಟ್ ನೋಡಿ, ಇಲ್ಲಿ ಏನ್ ಮಾಡ್ಕೋಬೇಕು? X-15 ಈ ಕಡೆ ಬ್ರಿಂಗ್ ಮಾಡ್ತಾಳ ತಗೋಬೇಕು. X-15. ಸೊ 5 ಇದು ಹೋಯ್ತಿ, ಇದನ್ನ ಬಿಟ್ಬಿಟ್ರಿ. 5x ನಂಗೆ ಇಂದಿನ ವಯಸ್ಸು ತೆಗಿಬೇಕಾದ್ರೆ x ಬೇಕು. 5x = 8x - 15 8 120. ಬರಬರಿ. 15 8 120. ಸೊ ಇಲ್ಲಿ ನೋಡಿ, ನಾನು ಸ್ವಲ್ಪ ನಿಮ್ಗೆ ಕಾಣಿಸ್ತಿರ್ಕಿಲ್ಲ ಮೋಸ್ಟ್ ಪ್ರಾಬಬ್ಲಿ. 5x ಕ್ರಾಸ್ ಗುಣಾಕಾರ ಮಾಡಿ 8x - 120. ಸೊ 120 ಇಲ್ಲಿ ಬರಲಿ. ಸೊ 8x - 5x 3x. ಸೊ x = 40. x = 40. ಸೊ ಆಕಿ ಇಂದಿನ ವಯಸ್ಸು ಎಷ್ಟು ಬಂತು? 40. ಆದ್ರೆ ಅವ್ರ ಸಿಸ್ಟರ್ 8 ವರ್ಷ ಕಮ್ಮಿ ಅದ ಅಂದ್ರೆ 32 ವರ್ಷ ಇಲ್ಲೇ ಸಿಕ್ಬಿಡುತ್ತೆ. ನೀವು ಮಾಡ್ಬೋದು. ಆಪ್ಷನ್ ಕೂಡ ಹಿಡ್ಕೊಂಡು ಮಾಡ್ಬೋದು. ಅವಳ ಇಂದಿನ ವಯಸ್ಸು ನೀವು ತಗೋಬಹುದು. ಆಕಿನ ಮದುವೆ ಸಮಯದಲ್ಲಿ 8/5 ಟೈಮ್ಸ್ ಸಣ್ಣಾಕಿದಪ್ಪ ಅಂದ್ರೆ ಆಕಿ ಅಲ್ಲಿ ಎಷ್ಟು ಬರ್ತೈತೆ ನೋಡಿ? 8/5 ಟೈಮ್ಸ್ 8/5 ಟೈಮ್ಸ್ ನೋಡ್ಕೋಬಹುದು. ಈಸಿ ಕ್ವಶನ್ ಅದ. ಇಲ್ಲಿ ಸೋನಿಯಾ 15 ವರ್ಷದಿಂದ ಮದುವೆ ಆದ. ಅವಳ ಇಂದಿನ ವಯಸ್ಸು ಮದುವೆಯ ಸಮಯದ ವಯಸ್ಸಿನ 8/5 ಪಟ್ಟು ಇದೆ. ಅಂದ್ರೆ ಆಕಿ ಇಲ್ಲಿ ಎಷ್ಟಿರ್ತಾವೋ ಗೊತ್ತಿಲ್ಲ. ಬಟ್ ಇಲ್ಲಿ ಎಷ್ಟಾಗತಿ? ಆಕಿ ಮದುವೆ ವಯಸ್ಸಿನ 8/5 ಪಟ್ಟು ಇದೆ. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ,
ಆಕಿದು 35 ತಗೊಂಡಿದೆ ತಿಳ್ಕೊ. ಯಾರ್ದು? ಸೋನಿಯಾ. ಇದ್ರ 8/5 ಟೈಮ್ಸ್ ಎಷ್ಟಾಕೈತಿ ನೋಡು? 5 ಒಂದ್ಲೆ 5 ಏಳೆ 8 ಏಳೆ 56 ಆಕೈತಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 30 ಹಾ 30 ತಗೊಂಡ್ರೆ 5 ಏಳೆ 30 5 ಆರ್ಲೆ 30 8 ಆರ್ಲೆ 48 ಇಲ್ಲೇ ಬೇಕಾಗಿ. ಬಟ್ ಇಲ್ಲಿ 25 ತಗೋ. ಸೊ ಇಲ್ಲಿ 25 ತಗೋ. ಸೊ ಇಲ್ಲಿ 25 ಅಂದ್ರೆ 5 5 25 8 5 40. ಹಂಗಾದ್ರೆ ಆಕಿ 25 ಏಜ್ ಇರ್ಬೇಕಾಗಿತ್ತು ಅಲ್ಲೇ. ಸೊ ಎಷ್ಟು ಅಂಡರ್ಸ್ಟ್ಯಾಂಡ್ ಆಯ್ತು ಗೊತ್ತಿಲ್ಲ, ಬಟ್ ನಂದು ಮೂಡು ಹಂಗೆ ಇರಂಗಿಲ್ಲ ಯಾವಾಗ ಯಾವ ರೀತಿ ಬಿಡಿಸ್ತೀವಿ ಅಂತ. ಸೊ ಸ್ವಲ್ಪ ಇದು ನಾನು ಟ್ರೈ ಮಾಡಿದ್ದೀನಿ, ಬಟ್ ಟೈಮ್ ಆಗ್ತಾ ಇದೆ. ಸೊ ಮತ್ತೆ ಟೈಮ್ ಕೊಡೋಕ್ಕಾಗಲ್ಲ. ಫ್ರೂಟ್ ವೆಂಡರ್. ಸೊ ಇದಕ್ಕೆ ಉತ್ತರ ಏನು ಗೊತ್ತಾ? ಸೊ ಅವಳ ಸಿಸ್ಟರ್ಗೆ ಈಗ ಎಷ್ಟಾಗಿದಾವೆ? ಸಿಸ್ಟರ್ಗೆ 32. ಎಷ್ಟಾಗಿದಾವೆ ಸಿಸ್ಟರ್ಗೆ? 32 ಅಂದ್ರೆ 8 ವರ್ಷ ಹಿಂದಿನ ವಯಸ್ಸು ಸಹೋದರಿ ಹಿಂದಿನ ವಯಸ್ಸು ಕಂಡುಹಿಡಿಯಿರಿ. ಅಂದ್ರೆ ಅವಳ ಸಹೋದರಿ ಅವಳಿಗಿಂತ 8 ವರ್ಷ ಕಿರಿಯಳಾಗಿದ್ದಳು. ಮದುವೆ ಟೈಮ್ನಾಗ 8 ವರ್ಷ ಹಾಕಿದಾಳೆ ಅಂದ್ರೆ ಇಲ್ಲಿ 8 ವರ್ಷ ಹಾಕಿರತ್ತಾಳ ಬರಬರಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದು ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಇರತಕ್ಕಂಥ ಪ್ರಶ್ನೆ. ಫ್ರೂಟ್ ವೆಂಡರ್, ಒಬ್ಬ ಹಣ್ಣು ವ್ಯಾಪಾರಿ 150 ಮಾವಿನ ಹಣ್ಣುಗಳನ್ನು ಖರೀದಿಸಿದನು. ಖರೀದಿಸ್ಲಿ, ನಾನು ಏನ್ ತಿನ್ನಕ್ ಹೋಗ್ಬೇಡ. 120 ಹಣ್ಣುಗಳ ಮಾರಾಟ ಬೆಲೆ. 150 ಖರೀದಿಸನ, ಬಟ್ 120 ಹಣ್ಣುಗಳ ಮಾರಾಟ ಬೆಲೆ 150 ಹಣ್ಣುಗಳ ಖರೀದಿ ಬೆಲೆಗೆ ಸಮವಾಗುವಂತೆ ಮಾರಾಟ ಮಾಡಿದನು. ಲಾಭದ ಶೇಕಡ ಅವರು ಎಷ್ಟಂದ್ರೆ 150 ಮಾವಿನ ಹಣ್ಣು ಕೊಂಡ್ಕೊಂಡಿ ಅಂತ ತಿಳ್ಕೊನಿ ಬರಬರಿ. ಈಗ ಅವ 120 ಹಣ್ಣುಗಳ ಮಾರಾಟದ ಬೆಲೆ 150 ಹಣ್ಣುಗಳ ಖರೀದಿ ಬೆಲೆಗೆ ಸಮವಾಗುವಂತೆ ಮಾರಾಟ ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್ 150 ಮಾವಿನ ಹಣ್ಣು ತಗೊಂಡು 1 ರೂಪಾಯಿಗೆ ಒಂದು ಮಾವಿನ ಹಣ್ಣು ತಗೋ ಅಂದ್ರೆ 150 ಮಾವಿನ ಹಣ್ಣು ತಗೊಂಡಿ ಅಂದ್ರೆ 150 ರೂಪಾಯಿ ಅಂತ ನಾ ತಿಳ್ಕೊತೀನಿ ಬರಬರಿ. ನೀ ಬಟ್ ಎಷ್ಟು ಮಾರಾತಿ? 120 ಮಾವಿನ ಹಣ್ಣು ಮಾರಾಕತಿ. ಅದು ಎದಕ್ಕೆ ಸಮ ಐತೆ ಅಂತ? 150 ರೂಪಾಯಿ ಅಂದ್ರೆ 150 ಮಾವಿನ ಹಣ್ಣುಗಳಿಗೆ ಸಮ ಐತೆ ಅಂತ. ಸೊ ಹಂಗಂದ್ರೆ ಇಲ್ಲಿ ನೀನು ಕೊಂಡ್ಕೊಂಡಿದ್ದು ಎಷ್ಟಕ್ಕೆ ಅಂದಾಗ ಅದು ನಿನಗ ಕೊಂಡ ಬೆಲೆ 120 ಬರ್ತೈತಿ, ಮಾರಿದ ಬೆಲೆ 130 ಅಂದ್ರೆ 150 ರೂಪಾಯಿ 30 ರೂಪಾಯಿ ಲಾಭ ಆಕತಿ. ಎಷ್ಟು ಲಾಭ ಆಕತಿ? 30. 120. ಸೊ ಇಂಟು 100 ಪುಟ್ಯ. ಸೊ 0 0 3 1 3 4 4 25. ಸೊ 25% ಪ್ರಾಫಿಟ್ ಆಕತಿ. ಸೊ ಇದಕ್ಕಿಂತ ನಾವು ಸ್ವಲ್ಪ ಟ್ರೆಡಿಷನ್ ಆಗಿ ಹೋಗೋಣ. ಇದರ ಅರ್ಥ ಏನ್ ಗೊತ್ತಾ? 120 ಹಣ್ಣುಗಳ ಮಾರಾಟ ಬೆಲೆ 150 ಹಣ್ಣುಗಳ ಖರೀದಿ ಬೆಲೆಗೆ ಸಮವಾಗುವಂತೆ ಅಂದ್ರೆ 150 ಹಣ್ಣು ತಗೊಂಡನ ಕೊಂಡ್ಕೊಂಡನ, ಬಟ್ ಈಗ ಎಷ್ಟು ಮಾರಾಕತನ? 120 ಮಾವಿನ ಹಣ್ಣು ಮಾರಾಕತನ. ಬಟ್ ಅದನ್ನ ಎಷ್ಟು ಕೊಟ್ಟದ? ನಾವು 120 ಮಾವಿನ ಹಣ್ಣು ಎಷ್ಟಕ್ಕೆ ಮಾರ್ತಾನ? 150 ರೂಪಾಯಿಗೆ ಮಾರ್ತಾನ. ಸೆಲ್ಲಿಂಗ್ ಪ್ರೈಸ್ ಎಷ್ಟತ್ ಹಂಗಾರಿ? ಸೆಲ್ಲಿಂಗ್ ಪ್ರೈಸ್ 150 ಆಗತಿ. ಸೊ ಕೊಂಡ ಬೆಲೆ ಎಷ್ಟಾಗತಿ? 120. ಇದು ಲಾಜಿಕ್ ಆಗಿ, ಬಟ್ ಫಾರ್ಮುಲಾ ಪ್ರಕಾರ ಹೋಗೋಣ. ಸೊ ನೋಡಿ, 120 ಮಾವಿನ ಹಣ್ಣುಗಳ 120 ಹಣ್ಣುಗಳ ಮಾರಾಟದ ಬೆಲೆ ಅಂದ್ರೆ ಎಸ್ ಪಿ ಈಸ್ ಈಕ್ವಲ್ ಟು 150 ಹಣ್ಣುಗಳ ಖರೀದಿ ಬೆಲೆ ಅಂದ್ರೆ CP ಬರಬರಿ. ಈಗ CP ಕೆಳಗೆ ಬರುವಂಗೆ ಮಾಡ್ಕೊ ಅಂದ್ರೆ ಈಸಿ ಆಗ. ಇಲ್ಲಿ ಬೇಕಾದ್ರೆ ಕಟ್ ಹೊಡಿ. 0 0 3 4 3 5 ಅಂದ್ರೆ 4 5 ಬಂತು. ಸೊ CP ತಳ ಬರ್ಲಿ, SP ಬುಡಕ CP ಬರ್ಲಿ. ಸೊ 5 ಮ್ಯಾಗಿರ್ಲಿ 4 ಇಲ್ಲಿ ಇರಲಿ. ಸೊ 4 ರೂಪಾಯಿ ಕೊಂಡ್ಕೊಂಡು 5 ರೂಪಾಯಿ ಮಾರ್ಯಾಣ ಅಂದ್ರೆ 1 ರೂಪಾಯಿ ಲಾಭ ಆಯ್ತು. ಸೊ 1/4 ಇಂಟು 100. ಸೊ 25%. ಎಷ್ಟು ಬರ್ತಲ್ಲ? 25%. 4 25 100. ಸೊ 25% ಆಗಿರ್ತದೆ. ಸೊ ಇದು ಹಿಂಗೂ ಬಿಡಿಸ್ಬೋದು. ಸೊ ಹಿಂಗೂ ಬಿಡಿಸ್ಬೋದು ತಿಳಿತಾ? ಸೊ 25%. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ 325 ಮೀಟರ್ ಉದ್ದದ ರೈಲು. ಎಷ್ಟು ಮೀಟರ್ ಉದ್ದದ ರೈಲು? 325 ಮೀಟರ್ ಉದ್ದದ ರೈಲು ಅದೇ ದಿಕ್ಕಿನಲ್ಲಿ 5 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿರುವ ವ್ಯಕ್ತಿಯನ್ನು 45 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಇದು ಒಂದು ಭಾಗ ಈ ಪ್ರಶ್ನೆಯಲ್ಲಿ. ಬೇಕಾದ್ರೆ ನೀವು ಟ್ರೈ ಮಾಡಬಹುದು. ನೀನು ಬೇರೆ ಬೇರೆ ಕ್ಲಾಸ್ಗಳನ್ನು ಕೇಳ್ತಿರ್ತಿ. ಈ ಪ್ರಶ್ನೆ ಬರ್ತೋ ಇಲ್ಲೋ ಪ್ರಯತ್ನ ಮಾಡ್ಬೋದು. ಪ್ರಯತ್ನ ಮಾಡಿ ಹೇಳ್ಬೋದು. ಬಟ್ ನೋಡಿ ಯಾವ ರೀತಿ ಇದೆ ಅಂತ. ಇದು ರೈಲ್ವೆ ಗ್ರೂಪ್ ಡಿ ಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸ್ವಲ್ಪ ಟ್ರಿಕ್ಕಿ ಇದೆ, ಬಿಡಿಸೋಣ. ಈಗ 325 ಮೀಟರ್ ಏನದ ಟ್ರೈನ್ ಐತಿ. 325 ಮೀಟರ್ ಟ್ರೈನ್ ಐತಿ. ಅದು ಅದೇ ದಿಕ್ಕಿನಲ್ಲಿ 5 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ವೇಗದಲ್ಲಿ ಚಲಿಸುತ್ತಿರುವ ವ್ಯಕ್ತಿಯೊಬ್ಬನನ್ನು ಸಾಗುತ್ತಿರುವ ವ್ಯಕ್ತಿಯನ್ನು 45 ಸೆಕೆಂಡ್ಗಳಲ್ಲಿ ದಾಟಿ ಹೋಗ್ಬಿಡ್ತೈತಂತೆ.
ಅವ ಮನುಷ್ಯ 5 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಹೋಗಿರ್ತಾನ, ಇದು 325 ಮೀಟರ್ ಇರ್ತೈತಿ. ಬಟ್ ಇದೇನಾಗೈತಿ 45 ಸೆಕೆಂಡ್ನಾಗ ದಾಟಿ ಹೋಗ್ಬಿಡ್ತೈತಿ. ಹಾ, ನೆಕ್ಸ್ಟ್ ನೋಡು, ಇದನ್ನ ದಾಟ್ತೈತಿ. ಮತ್ತು ವಿರುದ್ಧ ದಿಕ್ಕಿನಲ್ಲಿ 20 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಿರುವ 440 ಮೀಟರ್ ಉದ್ದದ ಇನ್ನೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು ಇದೇ ಟ್ರೈನು ಏನ್ ಮಾಡುತ್ತೆ, ಇನ್ನೊಂದು ಟ್ರೈನ್ ಅನ್ನ ಸಂಪೂರ್ಣವಾಗಿ ದಾಟಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತ ಕೇಳ. ಬರೋಬ್ಬರಿ ಇಷ್ಟ ಬೇಕಾಗಿರೋದು. ಸೊ ಇಲ್ಲಿ ನೋಡಿ, ರೈಲಿನ ಉದ್ದ ಗೊತ್ತೈತಿ, ಬಟ್ ಮನುಷ್ಯನ ಏನು, ಒಂದು ರೈಲ್ವೆ ಯಾವಾಗೂ ಒಂದು ಪ್ಲಾಟ್ಫಾರ್ಮ್ ದಾಟಬೇಕು, ಇಲ್ಲ ಬ್ರಿಡ್ಜ್ ಅನ್ನು ದಾಟಬೇಕು, ಇಲ್ಲ ಲೆಂತ್ ಇರ್ಬೇಕು. ಆ ಕಾಂಪೋನೆಂಟ್ಸ್ಗೆ ನಾವು ಏನ್ ಕೊಡ್ತೀವಿ, ಅದನ್ನ ಲೆಂತ್ ಕೊಡ್ತೀವಿ. ಬಟ್ ಒಬ್ಬ ನಿಂತ ವ್ಯಕ್ತಿಯನ್ನ ಅಥವಾ ಒಂದು ಕಂಬವನ್ನು ದಾಟ್ತಾನಪ್ಪ ಅಂತಂದ್ರೆ ಅದರ ಉದ್ದನ ಟ್ರೈನಿಗೆ ಕೂಡ್ಸೋಂಗಿಲ್ಲ. ಸೊ ಇದು ಪ್ರಶ್ನೆ ಮಾಡೋಣ ನೋಡಿ, ಇದು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ. 325 ಮೊದಲ ಮನುಷ್ಯನ ಟಾರ್ಗೆಟ್ ಮಾಡ್ರಿ. ಯಾರು ಮಾಡ್ರಿ, ಮನುಷ್ಯನ ಟಾರ್ಗೆಟ್ ಮಾಡ್ರಿ. 325 ಮೀಟರ್ ಉದ್ದದ ರೈಲು ಅದೇ ದಿಕ್ಕಿನಲ್ಲಿ 5 ಕಿಲೋಮೀಟರ್ ಪ್ರತಿ ಗಂಟೆ ವೇಗ ಸಾಗುತ್ತಿರುವ ವ್ಯಕ್ತಿಯನ್ನು 45 ಸೆಕೆಂಡ್ಗಳು ದಾಟ್ತೈತಿ. ಈಗ ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಅಪಾನ್ ಟೈಮ್ ಫಾರ್ಮುಲಾ ಗೊತ್ತೈತಿ ನಿಮ್ಗೆ. ಸೊ ಸ್ಪೀಡ್ ನೋಡು, ನನಗ ಟ್ರೈನಿನ ಸ್ಪೀಡ್ ಗೊತ್ತಿಲ್ಲ ಪುಟ್ಟ, ಟ್ರೈನಿನ ಸ್ಪೀಡ್ ಗೊತ್ತಿಲ್ಲ. ಬಟ್ ಅದೇ ದಿಕ್ಕಿನಲ್ಲಿ 5 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಿರೋ ವ್ಯಕ್ತಿ ಗೊತ್ತ ಬರಬರಿ. ಹಾ, ಹಂಗಾರ ನನ್ಗ ಟ್ರೈನಿನ ಸ್ಪೀಡ್ ಗೊತ್ತಿಲ್ಲ, ಬಟ್ ಮನುಷ್ಯನ್ ಗೊತ್ತೈತಿ 5 ಕಿಲೋಮೀಟರ್ ಪರ್ ಅವರ್. ಓಕೆ, ಹಚ್ಕೊಂಡ್ವಿ. ಸೊ ಡಿಸ್ಟನ್ಸ್ ಏನದ 325 ಮೀಟರ್ ಹಚ್ಬೇಕಾಗೈತಿ. ಯಾಕಂದ್ರ ಈ ಮನುಷ್ಯ ಹಿಂಗ್ ಹೋಗಿರ್ತಾನ, ಇದು ಟ್ರೈನ್ ಹಿಂಗ್ ಹೋಗಿರ್ತೈತಿ, ಒಬ್ಬ ಮನುಷ್ಯನ್ ದಾಟತಾನ. ಸೊ ಮನುಷ್ಯನ್ ದಾಟತಾನ ಅಂತಂದ್ರ ಸೊ ಇದ್ರ ಲೆಂತ್ ಅನ್ನು ಕೂಡ್ಸೋಂಗಿಲ್ಲ. ಅದೇ ಟ್ರೈನು ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ಬ್ರಿಡ್ಜ್ ಅನ್ನ ದಾಟ್ತೈತಿ ಅಂದ್ರೆ ನಾವು ಅದನ್ನ ಲೆಂತ್ ಎರಡು ಕೂಡಿಸ್ಬೇಕು. ಸೊ ಈಗ ನಾನು ಡಿಸ್ಟನ್ಸ್ ಅನ್ನ 325 ಮೀಟರ್ ನ ತಗೋಬೇಕು ಬರೋಬರಿ. ಯಾಕಂದ್ರೆ ಒಂದು ಟ್ರೈನು ಒಂದು ಟಾರ್ಗೆಟ್ ಇರ್ತೈತಿ, ಆ ಟಾರ್ಗೆಟ್ ಅನ್ನು ದಾಟಿ ಹೋಗುತ್ತಂದ್ರ ಅದ್ರ ಲೆಂತ್ ಎಷ್ಟು ಇರ್ತೈತಿ, ದ ಡಿಸ್ಟನ್ಸ್ ಕವರ್ಡ್ ಬೈ ಟ್ರೈನ್ ಈಸ್ ಈಕ್ವಲ್ ಟು ದ ಲೆಂತ್ ಆಫ್ ದಿ ಟ್ರೈನ್. ಅದು ಎಷ್ಟು ಉದ್ದ ಇರ್ತಲ್ಲ ಟ್ರೈನಿಂದು ಅಷ್ಟೇ ದೂರವನ್ನ ಕವರ್ ಮಾಡ್ಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಯಿಂಟ್ ಅದ, ಈ ಟ್ರೈನ್ ಬಂದು ಇಲ್ಲಿಂದ ಆನಿಯರ್ ಮಾರ್ ಎಕ್ಸೆಟ್ ಗೋ ಅಂತ ಹೇಳಿದ್ರೆ ಇದು 300 ಮೀಟರ್ ತಿಳ್ಕೊ. ಎಷ್ಟು ಇಲ್ಲಿಂದ ಇಲ್ಲಿ ರೇಸ್ ಅದ. ಸೊ ಇದು ದಾಟ್ ಹೋಗ್ಬೇಕಂದ್ರೆ 300 ಮೀಟರ್ ಕವರ್ ಮಾಡ್ಬೇಕು. ಸೊ ಅದಕ್ಕೆ ದ ಲೆಂತ್ ಆಫ್ ದಿ ಟ್ರೈನ್ ಇಸ್ ಕೊಡ್ತದೆ ದ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಟ್ರೈನ್. ಸೊ ನೆಕ್ಸ್ಟ್ ನೋಡಿ, ಎಷ್ಟು ಟೈಮ್ದಾಗ 45 ಸೆಕೆಂಡ್ಗಳಲ್ಲಿ. ಎಷ್ಟು ಸೆಕೆಂಡ್ಗಳಲ್ಲಿ? 45 ಸೆಕೆಂಡ್ಗಳಲ್ಲಿ ಬರೋಬರಿ. 45 ಸೆಕೆಂಡ್ಗಳಲ್ಲಿ ದಾಟತೈತಿ. ಇದು ಮೀಟರ್ನಾಗ ಐತಿ, ಇದು ಮೀಟರ್, ಅದು ಕಿಲೋಮೀಟರ್ ಪರ್ ಅವರ್ನಾಗ ಅದು. ಸೊ ನಾನು ಮೀಟರ್ ಪರ್ ಸೆಕೆಂಡ್ ಅನ್ನ ಈ ಕಿಲೋಮೀಟರ್ ಪರ್ ಅವರ್ ನನ್ಗೆ ಏನ್ ಬೇಕಾಗೈತಿ, ಟ್ರೈನಿನ ಸ್ಪೀಡ್ ಬೇಕಾಗೈತಿ. ಯಾಕಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಿರುವ 20 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಿರುವ 440 ಮೀಟರ್ ಉದ್ದದ ಇನ್ನೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು ಎಷ್ಟು ಸಮಯ ಬೇಕಂದ್ರ, ಸೊ ಇದು 325 ಐತೆ, ಮನುಷ್ಯನ್ ದಾಟ್ಕೊಂಡ್ ಬರಕೈತಿ ಅಂದ್ರೆ ಮನುಷ್ಯಂದ 5 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಐತಿ. ಬಟ್ ಇಲ್ಲಿ ನಾವು ಆ ಟ್ರೈನಿನ ಸ್ಪೀಡ್ ಗೊತ್ತಿಲ್ಲ. ಸೊ ನಾ ಇದನ್ನ ಏನ್ ಮಾಡ್ತೀನಿ ಅಂದ್ರೆ 18/5 ಮಾಡ್ಕೋತೀನಿ. ಯಾಕಂದ್ರೆ ಮೀಟರ್ ಪರ್ ಸೆಕೆಂಡ್ ಆಕತಿ, ಏನಾಕತಿ 18/5, ಸಾರಿ ಕಿಲೋಮೀಟರ್ ಪರ್ ಅವರ್. ಈ 18 ಮೇಲೆ ಇರ್ಬೇಕು, ಕಿಲೋಮೀಟರ್ ಪರ್ ಅವರ್. ಈಗ ಏನಾಯ್ತು, ಮೀಟರ್ ಪರ್ ಸೆಕೆಂಡ್ ಹೋಯ್ತು, ತಿಳಿತಾ? ಸೊ ನಾವೀಗ ಮಾಡ್ಕೋಬಹುದು, ತುಂಬಾ ಈಸಿ ಇದೆ. ಸೊ 9 7 9 5. ಸೊ ನೆಕ್ಸ್ಟ್ ನೋಡಿ, 5 ಇಲ್ಲೇ ಕರ್ತ ಹೊಡಿಬೋದು ನಾನು. 5 1 5 6 2 ಉಳಿತು, 5 5 25. ಸೊ ನೆಕ್ಸ್ಟ್ ಇಲ್ಲಿ ಐತಿ, ಏನಾಯ್ತಂడి, 5 1 5 1 5 3 13 ಬಂತು. ಎಷ್ಟು ಬಂತು? 13 ಬಂತು. ಸೊ 13 ಇಂಟು 2 ಇಲ್ಲೇ ಇದೆ. ಸೊ 26 ಕಿಲೋಮೀಟರ್ ಪರ್ ಅವರ್. ಸೊ ಇಲ್ಲಿ ಅಂದ್ರೆ x ಮೈನಸ್ ಪೈ. ಸೊ ಇದನ್ನ ಈ ಕಡೆ ಕಳಿಸಿದ್ರೆ x ಈಕ್ವಲ್ ಟು 31 ಕಿಲೋಮೀಟರ್ ಪರ್ ಅವರ್. 31 ಕಿಲೋಮೀಟರ್ ಪರ್ ಅವರ್. ಸೊ ಹಂಗಾರ ಟ್ರೈನಿನ ಸ್ಪೀಡ್, ಯಾರ ಸ್ಪೀಡು? ಟ್ರೈನ್ ಸ್ಪೀಡ್ 31 ಕಿಲೋಮೀಟರ್. ಇದ್ರ ಸ್ಪೀಡ್ ಎಷ್ಟೈತಿ? 20 ಕಿಲೋಮೀಟರ್ ಪರ್ ಅವರ್. ಇದ್ರದ್ದು ಎಷ್ಟಾಯ್ತು ಈಗ? 31 ಕಿಲೋಮೀಟರ್ ಪರ್ ಅವರ್. ಸೊ ತಿಳಿತಾ? ಸೊ ಈಗ ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ನ ಎರಡು ಕೂಡಿಸ್ಬೇಕು ನಾ. 5 6 7 65 ಆಯ್ತು. ಟೈಮ್ ಎಷ್ಟು ಟೈಮ್ ದಾಟಿ ಹೋಗುತ್ತೆ ಅಂದ್ರೆ, ಸೊ ಎರಡು ಕೂಡಿಸಿವಿ. ಇವೆರಡು ಸ್ಪೀಡ್ಗಳನ್ನ ವಿರುದ್ಧ ದಿಕ್ಕಿನಲ್ಲಿ ಕೂಡಿಸ್ಬೇಕು ಈಗ. ಸೊ 1 5 51. ಇದು ಕಿಲೋಮೀಟರ್ ಪರ್ ಅವರ್ ಇದೆ. ನನಗೆ ಬೇಕು ಟೈಮ್ ಬೇಕು. ಏನ್ ಬೇಕು? ಇನ್ ಹೌ ಮಚ್ ಟೈಮ್. ಟೈಮ್ ಎದ್ರಾಗ ಇರ್ತೈತಿ? ಟೈಮ್ ಎದ್ರಾಗಿರ್ತಿ? ಮೀಟರ್ ಪರ್ ಸೆಕೆಂಡ್ ಇರ್ತೈತಿ.
ಸಾರಿ ಸೆಕೆಂಡ್ ಅಲ್ಲಿ ನಾವು ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ಇಂಚು ಪೈ ಬೈ 18 ಅಂದ್ರೆ 18 ಮ್ಯಾಲ್ ಬರ್ತೈತಿ. ಸೊ 18 ಮ್ಯಾಲ್ ಬರ್ತೈತಿ ಅನ್ಸುತ್ತೆ ಅಂತ ಅನ್ಕೋತೀನಿ. 18 ಮ್ಯಾಲ್ ಬರ್ತೈತಿ. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ 3 ಲೆಕ್ಕ 3 ಒಂದ್ಲೆ 2 ಇತ್ತು, 3 ಏಳೆ 3 ಆರ್ಲೆ ಬರಾಬರಿ. ಈಗ 17 30 17 3 51 17 68 ಇಲ್ಲ ಇದ್ರಲ್ಲಿ ಕಟ್ ಮಾಡೋಣ. 5 ಒಂದ್ಲೆ 5 ಒಂದ್ಲೆ 5 5 2 5 25 1 5 3 15 ಬರಾಬರಿ. ಸೊ 17 ಎಷ್ಟಲೇ 150 17 9 ಎಷ್ಟಾಗೈತೆ ನೋಡು. ಹಾ ಇಲ್ಲೇ ಎಷ್ಟರಲ್ಲಿ ಗುಣಿಸಿಲ್ಲ 3 ಬರ್ತೈತಿ. 9 7 ನೋಡಿ 9 7 63 9 1 9 6 15 ಅಂದ್ರೆ 17 ಒಂದ್ಲೆ 17 9 9 6 ಇಲ್ಲಿ ಗುಣಿಸ್ಬೇಕು. 9 6 54. ಸೊ ಟೈಮ್ ಎಷ್ಟು ಬಂತು 54 ಸೆಕೆಂಡ್. 2 ಸೆಕೆಂಡ್ ಬಂತು 54 ಸೆಕೆಂಡ್. ಸ್ವಲ್ಪ ಮಾಡ್ಕೋಬೇಕು. ಸೊ ತುಂಬಾ ಇರಂಗಿಲ್ಲ ಇದು, ಸ್ವಲ್ಪ ತಿಳ್ಕೊಬೇಕಾಗೈತಿ ಸ್ಪೇಸ್ ಇರೋದ್ರಿಂದ. ಸೊ ಎಕ್ಸ್ ಮೈನಸ್ 15. ಸೊ ಇನ್ನೊಂದ್ಸರಿ ನೋಡ್ಬಿಡೋಣ ಯಾವ ರೀತಿ ಬಿಡಿಸ್ಬೇಕಂತ. ಸೊ ಇನ್ನೊಂದ್ಸರಿ ಈಸಿ ಆಗಿ ಇನ್ನೊಂದ್ಸರಿ ನೋಡ್ಬಿಡಿ. ವೆರಿ ಶಾರ್ಟ್. ಓಕೆ, 325 ಮೀಟರ್ ಟ್ರೈನ್ ಐತಂತ, ಅದು ಒಬ್ಬ ಮನುಷ್ಯನ್ ದಾಟಾಕತೈತಂತ. 8 ಸೆಕೆಂಡ್ 45 ಸೆಕೆಂಡ್ ದಾಟತೈತ. ಬಟ್ ಮನುಷ್ಯಂದ ಸ್ಪೀಡ್ ಎಷ್ಟೈತಿ 5 ಕಿಲೋಮೀಟರ್ ಪರ್ ಅವರ್. ಸೊ ಹಂಗಾರ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಎಷ್ಟೈತಿ, ಮನುಷ್ಯನ್ ಸ್ಪೀಡು ಎಕ್ಸ್ ಗೊತ್ತಿಲ್ಲ, ಬಟ್ ಸಾರಿ ಟ್ರೈನ್ ಸ್ಪೀಡ್ ಗೊತ್ತಿಲ್ಲ, ಬಟ್ ಮನುಷ್ಯನ್ ಸ್ಪೀಡ್ ಎಷ್ಟೈತಿ ಮ್ಯಾನ್ ಅದೇ ದಿಕ್ಕಿನಲ್ಲಿ 5 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿರೋ ವ್ಯಕ್ತಿ ಸ್ಪೀಡ್ 5 ಐತಿ. ಸೊ ಒಂದೇ ದಿಕ್ಕಿನಲ್ಲಿ ಇಬ್ರು ಹೊಂಟಾರಂದ್ರ, ಒಂದೇ ದಿಕ್ಕಿನಲ್ಲಿ ಟ್ರೈನ್ ಹೊಂಟೈತಿ ಮನುಷ್ಯನ ಹೊಂಟಾರಂದ್ರ ಮೈನಸ್ ರಿಲೇಟಿವ್ ಸ್ಪೀಡ್ ಅನ್ನ ಎಕ್ಸ್ ಮೈನಸ್ 5 ಕಿಲೋಮೀಟರ್ ಪರ್ ಅವರ್. ಇದು ಕಿಲೋಮೀಟರ್ ಪರ್ ಅವರ್ ಐತಿ, ಕಿಲೋಮೀಟರ್ ಪರ್ ಅವರ್ ಬರಾಬರಿ. ಡಿಸ್ಟೆನ್ಸ್ ನಾ ಟ್ರೈನಿಂಗ್ ಡಿಸ್ಟೆನ್ಸ್ 325 ಎಷ್ಟೊತ್ತು. ಈ ಡಿಸ್ಟೆನ್ಸ್ ಮನುಷ್ಯನ ಡಿಸ್ಟೆನ್ಸ್ ನ ಕೂಡ್ಸೋಂಗಿಲ್ಲ. ಸೊ ನೆಗ್ಲಿಜಿಬಲ್ ಆಸ್ ಕಂಪೇರ್ ಟು ದಿ ಟ್ರೈನ್. ಅದು ಒಂದೇ ಒಟ್ಟ ಮನುಷ್ಯ ವಿರುದ್ಧ ದಿಕ್ಕಿರ್ಲಿಲ್ಲ, ಅದೇ ದಿಕ್ಕಿನಾಗ ಇರಲಿ ಮನುಷ್ಯನ ಉದ್ದವನ್ನು ಕೂಡ್ಸಂಗ. ಮನುಷ್ಯಗಿನ ಉದ್ದ ಇರ್ತೈತಿ, ಒಂದು ಬ್ರಿಡ್ಜ್ ಇರ್ಬೇಕು, ಇಲ್ಲ ಒಂದು ಪ್ಲಾಟ್ಫಾರ್ಮ್ ಇರ್ಬೇಕು, ಅಂದ್ರೆ ರೈಲ್ವೆ ಕೂಡ್ಸಕ್ ಬರ್ತದೆ. ಡಿಸ್ಟೆನ್ಸ್ 325 ಆಗತ್ತೆ. ಯಾಕಂದ್ರ ಈ ಟ್ರೈನು ಮನುಷ್ಯನ್ ದಾಟ್ಬೇಕದಪ್ಪ ಅಂತಂದ್ರ, ಸೊ ಈ ಮನುಷ್ಯನ ದಾಟಿ ಹೊಂಟೈತಿ ಅಂತಂದ್ರ ಸೊ ಇಲ್ಲಿಗೆ ಟಾರ್ಗೆಟ್ ಇರ್ತೈತಿ, ಹೌದಾ? ಅಥವಾ ನಿಂತ ಕೊಂಬ ಅಥವಾ ನಿಂತ ಏನಾದ್ರು ಒಂದು ಸ್ಥಳ ಇದನ್ನ ದಾಟಿ ಹೊಂಟೈತಿ ಅಂದ್ರೆ ನಂಗೆ ಟಾರ್ಗೆಟ್ ಎಲ್ಲಿ ಇರ್ತೈತಿ, ಇಲ್ಲೇ ಇರ್ತದೆ. ಸೊ ಇಲ್ಲಿಂದ 325 ಐತಿದ. ಸೊ ಇದನ್ನ ಚೇಂಜ್ ಮಾಡೈತಿ ಅಂದ್ರೆ ಇದನ್ನ ದಾಟಿ ಹೋಗೋರು 325 ಮೀಟರ್ ಬೇಕು. ಸೊ ದ ಡಿಸ್ಟೆನ್ಸ್ ಆಫ್ ದ ಟ್ರೈನ್, ದ ಲೆಂತ್ ಆಫ್ ದ ಟ್ರೈನ್ ಇಸ್ ಈಕ್ವಲ್ ಟು ದ ಡಿಸ್ಟೆನ್ಸ್ ಕಾಲ್ಡ್ ಬೈ ದಿ ಟ್ರೈನ್. ಓಕೆ, 325 ಕೆಳಗೆ 2 ಸೆಕೆಂಡ್ ದಾಟುತ್ತೆ 45 ಸೆಕೆಂಡ್. ಈಗ ಎಷ್ಟು ಸೆಕೆಂಡ್ಗೆ 45 ಸೆಕೆಂಡ್. ಸೊ ಇದು ಮೀಟರ್ ಪರ್ ಸೆಕೆಂಡ್ ಅದು, 2 ಮೀಟರ್ ಪರ್ ಸೆಕೆಂಡ್ ಅದು. ಸೊ ನಾವೀಗ ಏನ್ ಮಾಡ್ಬೇಕು, ಇದನ್ನ ಕಿಲೋಮೀಟರ್ ಪರ್ ಅವರಿಗೆ ಮಾಡ್ಕೋಬೇಕು. 18/5 18/5. ಸೊ ಕಾಟಾ ಪೇಟ ಕರೋ, ಕಾಟಾ ಪೇಟ ಮಾಡ್ರಿ, ಅದು ಪೂರ ಕಿಲೋಮೀಟರ್ ಪರ್ ಅವರಿಗೆ ಬರ್ತೈತಿ, ಕಿಲೋಮೀಟರ್ ಪರ್ ಅವರ್. ಸೊ 9 ಇಲ್ಲೇ 9 2. ಸೊ 5 1 5 6 2 ಉಳಿತು, 5 5 25. ಸೊ ಇಲ್ಲಿ ನೋಡಿ 5 1 5 1 5 1 ಉಳಿತು, 5 3 15 13 26 13 ಎಷ್ಟು 26. ಸೊ ಎಕ್ಸ್ ಮೈನಸ್ 5 ಎಕ್ಸ್ ಈಕ್ವಲ್ ಟು ಪ್ಲಸ್ 5 ಮೈನಸ್ 5 ಈ ಕಡೆ ಬಂದ್ರೆ ಪ್ಲಸ್ ಆಗೈತಿ 31 ಆಗತಿ. 31 ಕಿಲೋಮೀಟರ್ ಪರ್ ಅವರ್. ಇದು ಎದರದಪ್ಪ ಟ್ರೈನಿಂದ, ಎದರದಿತ್ತು ಟ್ರೈನಿಂದ. ಸೊ ಟ್ರೈನಿಂದಪ್ಪ ಅಂದ್ರೆ ಇದು ಮುಗಿತಿ, ಒಬ್ಬ ಮನುಷ್ಯ ದಾಟಿದ. ಸೊ ನೆಕ್ಸ್ಟ್ ಟಾರ್ಗೆಟ್ ಏನೈತಿ ಅಂದ್ರೆ ಇದೇ ಟ್ರೈನು ವಿರುದ್ಧ ದಿಕ್ಕಿನಲ್ಲಿ ಬರ್ತಕ್ಕಂಥ ಇನ್ನೊಂದು ಟ್ರೈನ್ ಅನ್ನ ಚೇಂಜ್ ಮಾಡೋದೈತಿ. ಸೊ ಕ್ರಾಸ್ ಮಾಡೋದೈತಿ, ಚೇಂಜ್ ಅಲ್ಲ. 440 ಮೀಟರ್ ಐತಿ, ಇದು 325 ಮೀಟರ್ ಐತಿ. ಇದು ಎಷ್ಟೈತಿ 325 ಮೀಟರ್ ಐತಿ. ಸೊ ಇದ್ರ ಸ್ಪೀಡ್ ಎಷ್ಟೈತಿ, ಸೊ 31 ಕಂಡು ಹಿಡ್ಕಲಿ. ಇದ್ರ ಸ್ಪೀಡ್ ಎಷ್ಟೈತಿ, ಇದ್ರ ಸ್ಪೀಡು ಎಲ್ಲಿ ಕೊಟ್ಟಾರ 20 ಕೊಟ್ಟಾರ. ಸೊ ಟೈಮ್ ಈಕ್ವಲ್ ಟು ಎರಡೂನ ಕೂಡಿಸ್ಬೇಕು ನಾ ಲೆಂತ್ಗಳನ್ನ. ಸೊ 5 4 2 6 4 3 7 765. ಇವೆರಡು ರಿಲೇಟಿವ್ ಸ್ಪೀಡ್ ವಿರುದ್ಧ ದಿಕ್ಕಿನಲ್ಲಿ ಕೂಡಿಸ್ಬೇಕು. 101 3 5 51 ಕಿಲೋಮೀಟರ್ ಪರ್ ಅವರ್ ಐತಿ. ಸೊ ನಾವು ಟೈಮ್ ಕಂಡಕ್ಕೆ ಅಂತ ಹೊಂಟಿವಪ್ಪ ಅಂದ್ರೆ ಇದು ಕಿಲೋಮೀಟರ್ ಪರ್ ಅವರ್ ಐತಿ, ಇದು ಮೀಟರ್ ಐತಿ. ಸೊ ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ಗೆ 5/18 ಮಾಡ್ಕೋಬೇಕು. ಸೊ 18 ಮ್ಯಾಲೆ ಹೋಗೈತಿ. ಸೊ ಈಗ ನೀವು ಮಾಡ್ಕೋಬೇಕು.
ಸೊ 51 ಮತ್ತೆ 18 3 ಬಗ್ಗೆ ಹೊಕ್ಕವು. ಸೊ 3 ಒಂದ್ಲೆ 2 ಉಳಿತು, 3 ಏಳೆ 3 ಆರ್ಲೆ. ಸೊ ನೆಕ್ಸ್ಟ್ 5 ಒಂದ್ಲೆ 5 ಒಂದ್ಲೆ 5 2 ಉಳಿತು, 5 5 25, 1 ಉಳಿತು, 5 ಮೂರ್ಲೆ 15, 153. ಸೊ 17 ಎಷ್ಟರಲ್ಲೇ 109, 17 9 ಇಲ್ಲಿ 3 ಬರಕ 9 17 ಒಂದ್ಲೆ 17 9 ಬರಬರಿ. ಸೊ ಇಲ್ಲಿ 9 ಐತಿ, ಇಲ್ಲಿ 6 ಐತಿ, 9 6ಲೆ 54 ಸೆಕೆಂಡ್. ಸೊ 54 ಸೆಕೆಂಡ್, ಟೈಮ್ ಈಕ್ವಲ್ ಟು 54 ಸೆಕೆಂಡು. ಸೊ ಇಟ್ ಸ್ಪೀಡ್ ಬಿಡಿಸಿದ್ರೆ ಅನುಕೂಲ ಆಗುತ್ತೆ. ಬಟ್ ಇಲ್ಲಿ 2 ಸೆಕ್ಷನ್ ಅದಾವು, ಒಂದೇ ಕ್ವಶನ್ ಬಟ್ 2 ಸೆಕ್ಷನ್ ನೆನಪಿರಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡು, ವರ್ಟೈಸಸ್. ಇದು ಸ್ವಲ್ಪ ಕ್ಯಾಲ್ಕುಲೇಟಿವ್ ಅದ. ಸೊ ಇಟ್ ಕ್ಯಾನ್ ಬಿ ಲೇಟರ್ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಬಿಡಿಸ್ತೀನಿ, ಇವತ್ತು ಲೇಟ್ ಆಗಿರೋದ್ರಿಂದ. ಸೊ ಲೇಟರ್ ಈ ಪ್ರಶ್ನೆ ಹೆಂಗೆ ಇರ್ರಿ, ಬಟ್ ನೀವು ಈ ಪ್ರಶ್ನೆನ ಎಲ್ಲಿ ನೋಡಿರ್ಲಿಕ್ಕಿಲ್ಲ. ಎಲ್ಲಿ ನೋಡಿರ್ಲಿಕ್ಕ ಅಂತಂದ್ರೆ ಯೂಟ್ಯೂಬ್ಗಳಲ್ಲಿ ಮೇ ಬಿ ನನಗಷ್ಟು ಇದಿಲ್ಲ. ಕಾನ್ವೆಕ್ಸ್ ಪೆಂಟಾಗನ್ ಅಂತಂದ್ರೆ ನೋಡಿ, ಪೆಂಟಾನ ಅಂದ್ರೆ ಪಂಚಭುಜಾಕೃತಿ, ಇದು ಕ್ವಾಡ್ರಿಲೇಟರ್ ಅಂದ್ರೆ ಚತುರ್ಭುಜ. ಎಷ್ಟು ಚತುರ್ಭುಜ. ಪೆಂಟಾಗನ್ ಅಂದ್ರೆ 5 ಸೈಡ್ ಇರುತ್ತೆ. ಎಷ್ಟಿರುತ್ತೆ? ಎಷ್ಟು? 1 2 3 4 5, 1 2 3 4 5. ಸೊ ಇಲ್ಲಿ ಏನ್ ಕೊಟ್ಟಾರ? 0 0. ಪಿ ಕ್ಯೂ ಕೊಟ್ಟಾರ 6 0. ನೆಕ್ಸ್ಟ್ ಏನ್ ಕೊಟ್ಟಾರ? 8 3. ನೆಕ್ಸ್ಟ್ 4 7. ಸೊ 0 4. ಸೊ ಈ ತರ ವರ್ಟೈಸಸ್ ಅದಾವು. ಇದ್ರ ಏರಿಯಾ ಕಂಡಿಡ್ಬೇಕು. ಇಟ್ ಕ್ಯಾನ್ ಬಿ ಲೇಟರ್. ಓಕೆ, ಲೇಟರ್ ಬಿಡಿಸೋಣ, ನಂತರ ಬಿಡಿಸೋಣ. ಇನ್ನು ನೆಕ್ಸ್ಟ್ ಪ್ರಶ್ನೆ, 1/20 is what percent of 10/40? ಆಫ್ ಎದಕ್ಕೆ ನಿಯರ್ ಇರುತ್ತಲ್ಲ ಅದನ್ನ ತಳಗಿಡ್ಬೇಕು. ವ್ಯಾಲ್ಯೂ ಆಫ್ ಎದಕ್ಕೆ ಇರುತ್ತೆ ಅದನ್ನ ತಳಗಿಡ್ಬೇಕು. ಈಸ್ 1/20 ಈಸ್ ಅಂತ ಇರ್ತಲ್ಲ ಅದನ್ನ ಮೇಲೆ ಇಡ್ಬೇಕು. ಇಷ್ಟೇ ಸಿಂಪಲ್. ಪರ್ಸೆಂಟೇಜ್ ಅಲ್ಲಿ ಈ ಟಾಪಿಕ್, ಈ ಕನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. 1/20 ಈಸ್ ವಾಟ್ ಪರ್ಸೆಂಟ್ ಆಫ್ 10/40 ಕೆಳಗಿಡ್ಬೇಕು. ಈಗ ರಲ್ಲಿ ಏನೋ ರಲ್ಲಿ 10/40ರಲ್ಲಿ 1/20 ಎಷ್ಟು ಶೇಕಡ ಅಂದ್ರೆ 10/40 ದೊಡ್ಡದು. ಅದರಲ್ಲಿ ಅದನ್ನ ಹುಡುಕ್ಬೇಕಣ್ಣ. 10/40ರಲ್ಲಿ 1/20 ರಲ್ಲಿ ಅನ್ನೋದನ್ನು ತಳಗಿಡ್ಬೇಕು. 10/40 ಇಟ್ವಿ. ಸೊ ಇದು ನೋಡು, ಇದು ಒಂದು ಡಾಟಾ. ಸೊ ಇದು ಒಂದು ಡಾಟಾ 1/20. 10/40 ಹಚ್ಚಿವಿ, ಈ 1/20 ಹಚ್ಬೇಕು, ಮೇಲೆ ಹಚ್ಬೇಕು. ಎಷ್ಟು ಶೇಕಡ ಅಂದ್ರೆ ಅವರು. ಸೊ ಇಂಟು 100 ಮಾಡ್ಕೊಳ್ಳೋಣ ಆಮೇಲೆ. ಸೊ ಈಗ ನೋಡು, ಇದು ಎಲ್ಲ ಅಂಶ ಛೇದಗಳು ಏನಕ್ಕೂ ಈಗ ಮ್ಯಾಗ 1 10 ಫಿಕ್ಸ್ ಇರ್ತಾವ. ಛೇದಗಳು ಪಲ್ಟಿ ಹಾಕು 40. ಸೊ 20 ಬರ್ತೈತಿ. ಸೊ ಇಲ್ಲಿ ನೋಡ್ಬೇಕು, 21 27. ಸೊ ಇಲ್ಲೇ 1/20 20 ಬರ್ತೈತಿ 40. 2 ಇಲ್ಲೇ 2 1 2 5 ಬರಬರಿ. 1/5 ಈಕ್ವಲ್ ಟು 100. 5 1 5 20%. ಎಷ್ಟು ಪರ್ಸೆಂಟ್? 20%. ನೀವು ಇಲ್ಲಿ ಕೂಡ ಮಾಡ್ಕೋಬಹುದು. ಹೆಂಗೆ? ಇಲ್ಲಿ ಕೂಡ ಮಾಡ್ಕೋಬಹುದು. ಇಂಟು 100 ಇಲ್ಲೇ ಮಾಡ್ಕೋಬೇಕು, ಇಂಟು 100. ಸೊ ಅಲ್ಲಿ ಬರ್ತೈತಿ. ಸೊ 40 1/10 ಫಿಕ್ಸ್ ಇರ್ತೈತಿ. ಸೊ 40 ಮ್ಯಾಲ ಹೋಗ್ತೈತಿ. ಸೊ 20 ತಳ ಬರ್ತೈತಿ, ಇಂಟು 100 ಬರಬರಿ, ಇಂಟು 100. ಸೊ ನೋಡಿ, 21 27, 10 1 10 10 17 20. ಸೊ 20%. ಎಷ್ಟು ಪರ್ಸೆಂಟ್? 20%. ಸೊ 0 ಲೆವೆಲ್ ಕ್ವಶನ್. ಈ ಪ್ರಶ್ನೆ ಇದೆ ನೋಡಿ, ಈ ಪ್ರಶ್ನೆನ ನೀವು ಯಾರಾದರೂ ಸಾಲ್ವ್ ಮಾಡ್ತೀರಾ ಅಂತ ಕೇಳ್ತೀನಿ. ಸೊ ಎ ಇಂಟು 2.2 ಮಾಡ್ಬೋದು. ಬೇಕಾದ್ರೆ ಒಂದು 30 ಸೆಕೆಂಡ್ ಟೈಮ್ ಕೊಡ್ತೀನಿ, 40 ಸೆಕೆಂಡ್ ಟೈಮ್ ಕೊಡ್ತೀನಿ, ಬಿಡಿಸ್ಬೋದು. ಪ್ಲಸ್ 0.33 ಇಂಟು 3 ಡಿವೈಡೆಡ್ ಬೈ 4 ಮೈನಸ್ 1/20 ಇಂಟು 0.55 is equal to 0.99. ಕಡಿಮೆ ಟೈಮ್ನಾಗ ಆನ್ಸರ್ ಬರ್ಬೇಕು. ನೋಡೋಣ ಯಾವ ರೀತಿ ಇದೆ ಅಂತ. ಸೊ ನೀವು ಪ್ರಯತ್ನ ಮಾಡಿದ್ದೀರಾ. ಸೊ ನಾನು ಪ್ರಯತ್ನ ಮಾಡಿ ನಿಮ್ಗೆ ತೋರಿಸ್ತೀನಿ, ನೋಡ್ರಿ ಯಾವ ರೀತಿ ಇದೆ ಅಂತ. ಎ ಇಂಟು ಎಲ್ಲಿಂದ ಟ್ಯಾಕಲ್ ಮಾಡಬೇಕು? ನನಗೆ ಆನ್ಸರ್ ಎದರಲ್ಲಿದೆ ನೋಡಿ, ಆನ್ಸರ್ ಎದರಲ್ಲಿದೆ? ಪಾಯಿಂಟ್ ಒಳಗಿದೆ, ಇದರಲ್ಲಿದೆ ಪಾಯಿಂಟ್ ಇದೆ. ಇಂಥ ಕ್ವಶನ್ಸ್ಗಳನ್ನೇ ನೀವು ಡಿಜಿಟಲ್ ಸಮ್ ಅಪ್ಲೈ ಮಾಡಬೇಕು. ಸೊ ಮೋಸ್ಟ್ ಆಫ್ ದಿ ಕೇಸಸ್ ಅಪ್ಲೈ ಮಾಡಬೇಕು, ಬಟ್ ಅಪ್ರಾಕ್ಸಿಮೇಷನ್ ಇದ್ದಾಗ ಅಪ್ಲೈ ಮಾಡೋಂಗಿಲ್ಲ. ಸೊ ನೋಡಿ ಯಾವ ಥರ ಟೈಮ್ ತೊಗೊಂಡು ಮಾಡ್ತೀನಿ ಅಂತ. ಸೊ 2.2 ಎ ಇಲ್ಲೇ ಎಷ್ಟೇ ಪ್ಲಸ್ ಐತಲ್ಲ, ಇರಲಿಲ್ಲ ಆಮೇಲೆ ಕೂಡಿಸ್ಕೊಳ್ಳೋಣ. ಇಲ್ಲೇನು 0.33 ಇಂಟು 3 ಡಿವೈಡೆಡ್ ಬೈ 4 ಐತಿ. ಸೊ ಪಾಯಿಂಟ್ ಈಗ 3 ಬುಡಕ್ಕೆ 4 ಬರೋದೈತೆ.
ಸೊ ನಾ ಏನು ಮಾಡ್ತೀನಿ ಅಂದ್ರೆ 90.99 ಡಿವೈಡೆಡ್ ಬೈ 4 ಬರೋಬರಿ ಮೈನಸ್ 1/20 ಇಂಟು 0.55 ಇಸ್ ಈಕ್ವಲ್ ಟು 0.99 ಬರೋಬರಿ. ಸೊ ಇಷ್ಟು ನನಗೆ ಇಲ್ಲಿ ಐತಿ ಪ್ಲಸ್ ಐತಿ ಎ 2.2 ಎ ಬದಲಿ ನಾನು ಬೇಕಾದ ತಗೋಬೋದು 2.2 ಎ ಪ್ಲಸ್ ಇರಲಿ, ಇದನ್ನೇನು ನನಗೆ ಅವಶ್ಯಕತೆ ಇಲ್ಲ. ಬಟ್ ಈ ಸಮೀಕರಣವನ್ನ ಇದು ಎ ಹತ್ತೈತಿ, ಇದು ಒಂದು ಎಕ್ಸ್, ಇದೊಂದು ಅಲ್ಜಿಬ್ರೇಕ್ ಫ್ಯಾಕ್ಟರ್. ಸೊ ಇದ್ರ ನನಗೆ ಎ ಬೆಲೆ ಬೇಕು, ಏನ್ ಬೇಕು, ಎ ಯ ಮೌಲ್ಯವನ್ನು ಕಂಡು ಫೈಂಡ್ ದಿ ವ್ಯಾಲ್ಯೂ ಆಫ್ ಎ. ಸೊ ಹಂಗಾಗಿ ಇದನ್ನು ಕೀಪ್ ಆಸ್ ಇಟ್ ಈಸ್. ಸೊ ಇದರಲ್ಲಿ ಇದನ್ನು ಕಳಿಬೇಕು ಇಕ್ವೇಟ್ ಮಾಡಿ. ಸೊ ಇದನ್ನ ಹೆಂಗೆ ಸಾಲ್ವ್ ಮಾಡೋದು? ಸೊ ನಾ ಇಲ್ಲಿ ಬ್ರಿಂಗ್ ಮಾಡಿದೆ 20, ಈಗ 0 ಇದೆ, ಏನಿದೆ 0 ಇದೆ, ತಳಗ 20 ಇದೆ, ಹೌದಾ, 0.99/4 ಆಯ್ತು ಮೈನಸ್ ನೋಡಿ ಇಲ್ಲಿ ಫಸ್ಟ್ 3/4, 3 ಬಿಡು 4 ಬಂದ್ರೆ 33 ಇಂಟು 3 ಎಷ್ಟು 0.99 ಆಗುತ್ತೆ ಬರೋಬರಿ. ಇಲ್ಲಿ 0 ಐತಿ, ಇಲ್ಲಿ 0.20 1/20 ಇಂಟು 0.55 ಬರೋಬರಿ. ಸೊ ಇದನ್ನ ಹೆಂಗೆ ಮಾಡ್ಬೇಕು ನೋಡಿ, 0 ಇಲ್ಲೈತಿ ಬರೋಬರಿ, 0 ಇಲ್ಲಿದ್ರೆ ಈ ಕಡೆ ಒಂದು ಪ್ಲೇಸ್ ಮೂವ್ ಆಗತ್ತೆ. ಹಂಗಂದ್ರೆ ಇಲ್ಲಿ 0.55 ಅಲ್ಲ, ಇದು 0.055 ಏನಾಗ್ತದೆ 0.055. ಸೊ ಇದು ನೋಡು ಪ್ಲಸ್ 0.48 1 ಉಳಿತು, 19 ಆಯ್ತು, 4 4 16 17 18 13 ಉಳಿತು, 3 ಉಳಿದ್ರೆ ಎಷ್ಟಾಗ್ತಿದ್ದು ಪಾಯಿಂಟ್ ಆಲ್ರೆಡಿ ಐತಿ 30 ಆಯ್ತು, 4 7 28 2 ಉಳಿತು 20 ಆಯ್ತು, ಪಾಯಿಂಟ್ ಆಲ್ರೆಡಿ ಐತಿ. ಹಾ 4 5 20 0.2475 ಮೈನಸ್ ಇಲ್ಲಿ ನೋಡಿ 0 ತೆಗ್ದೀನಿ, ಯಾಕಂದ್ರೆ ಈ ಕಡೆ ಮೂವ್ ಆಗೈತಿ 0.055 1/2 ಐತಿ 20 ಅಲ್ಲಿಗೆ. ಸೊ 0.024 1 ಬಂತ 15 ಆಯ್ತು, 2 7 14, ಸೊ 1 ಉಳಿತು 2 5 10, 0.0275 ಇಸ್ ಈಕ್ವಲ್ ಟು 0.999 ಬರಾಬರಿ. ಸೊ ಇಲ್ಲಿ 2.2 ಎ ಇರಲಿ, ಫಿಕ್ಸ್ ಇಲ್ಲ 2.2 ಎ, ನನಗೆ ಬೇರೆ ಇದರಾಗ ಬರ್ಕೊಂಡು 2.2 ಎ ವೆರಿ ಸ್ಲೋ ಹೇಳ್ತಾ ಇದ್ದೀನಿ. ಈಗ 0.2475 ದೊಡ್ಡದು, 0.0275 ದೊಡ್ಡದು, ಎಕ್ಸಾಕ್ಟ್ಲಿ ಇದೇ ದೊಡ್ಡದು. ಈಗ ಇದ್ರೊಳಗೆ ಇದನ್ನ ಕಳಿತೀನಿ 0.0275 ಕಳೆದ್ರೆ, ಸೊ 0 0 2 2 ಅಂದ್ರೆ 0.22 ಬಂತಂತ ಅರ್ಥ. 0.22 0.22 0.22 2.2 ಎ ಪ್ಲಸ್ ಈಸ್ ಈಕ್ವಲ್ ಟು 0.99. ಇಲ್ಲೊಂದು ಗಮನಿಸ್ರಿ, ಇವೆಲ್ಲ ಕೂಡ 11ರಲ್ಲಿ ಬಾಗಬೇಕು. ಎಷ್ಟರಲ್ಲಿ ಬಾಗಬೇಕು? 11ರಲ್ಲಿ ಬಾಗಬೇಕು. ಗಮನಿಸಿರ್ಬೇಕು 11ರಲ್ಲೇ. ಇಲ್ಲೇ ಡೈರೆಕ್ಟ್ ಹಾಕೋಬೋದು, ನಾ 11ರಲ್ಲಿ ಹಾಕೋಬೋದು. ಸೊ ಅದ್ರಲ್ಲೇನೋ ಕಳ್ಕೊಬೋದು, ಇದರಲ್ಲೇನೋ ಮಾಡ್ಕೊಂಡ್ರೆ ಬರ್ತೈತಿ, ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು, ಅದಕ್ಕೇನಿಲ್ಲ. ಸೊ 0.11ರಲ್ಲಿ ಕಡ್ದ ಹೊಡೆದ್ರೆ ಹೋಗತ್ತೆ. ಸೊ ನಾ ಇದಕ್ಕಿಂತ ಒಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ಅಂದ್ರೆ, ಎಲ್ಲವನ್ನು 0.22 2.2 0.99 ಈ ಕಡೆ ಮೂವ್ ಮಾಡ್ರಿ. ಇದು 22 ಡಿವೈಡ್ ಬೈ 10 ಮಾಡಿದ್ರೆ, ಸಾರಿ ಇಂಟು 10 ಮಾಡಿದ್ರೆ 1 ಪಾಯಿಂಟ್ ಇದು ಮೂವ್ ಆಕತಿ, 1 ಪಾಯಿಂಟ್ ಇದು ಮೂವ್ ಆಕತಿ. ಸೊ ಇದು 22 ಆಯ್ತು, ಇದು 2.2 ಆಯ್ತು, ಇದು ಏಟಾಯ್ತು 9.9 ಆಯ್ತು. ಒಂದು ಪ್ಲೇಸ್ ಈ ಕಡೆ ಮೂವ್ ಆಗೋದು, ಇದು ಒಂದು ಪ್ಲೇಸ್ ಈ ಕಡೆ ಮೂವ್ ಆಗೋದು, ಇದು ಒಂದು ಪ್ಲೇಸ್ ಈ ಕಡೆ ಮೂವ್ ಆಗತ್ತೆ. ಸೊ ಈಗ 22 ಎ ಇರಲಿ, ಎಷ್ಟಿರಲಿ 22 ಎ. ಸೊ 22 ಎ ಈಕ್ವಲ್ ಟು 9.9 ಒಳಗೆ 2.2 ಕಳೆದ್ರೆ 7.7 ಬರಾಬರಿ, 7.7. ಸೊ ನೋಡಿ ನೆಕ್ಸ್ಟ್ ಏನು ಬರ್ತೈತಿ, ಈಗ ಎ ಇಸ್ ಈಕ್ವಲ್ ಟು 7.7 ಬದಲಿ 77/10 ಬರ್ಕೋತೀನಿ ಇದನ್ನ. ಸೊ 22 ಬರ್ಕೋತೀನಿ, ಎಷ್ಟು ಬರ್ಕೋತೀನಿ 22 ಬರ್ಕೋತೀನಿ. ಸೊ 11 7 11 11 2 10 ಇಲ್ಲೇ ಇರ್ತೈತಿ. ಸೊ 2 3 6 3.5 7/2 ಅಂದ್ರೆ 3.5, ಇದು 10 ಐತಿ. ಸೊ 1 0 ತಳಗೈತಿ ಅಂದ್ರೆ ಈ ಕಡೆ ಲೆಫ್ಟಿಗೆ ಮೂವ್ ಆಗ್ಬೇಕು, 0 ಪಾಯಿಂಟ್ ಇಲ್ಲಿತ್ತು ಈ ಕಡೆ ಬರ್ತೀವಿ, ಈಗ 0.35 ಈಸ್ ಯುವರ್ ಆನ್ಸರ್. ಸೊ ಇಲ್ಲಿ ಕೂಡ ಡಿಜಿಟಲ್ ಸಮ್ಲಿ ಕೂಡ ಮಾಡ್ಬೋದು. ಸೊ ಈಗ ನನಗೆ ಹೆಂಗೆ ಮೂಡಿದೆ, ಸೊ ನಾನು ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ, ಒಂದು ಕ್ವಶನ್ ಮೇಲೆ ಇಷ್ಟೇ ಟೈಮನ್ನು ನಾನು ಸ್ಪೆಂಡ್ ಮಾಡ್ಬೋದು. ಸೊ ಡಿಜಿಟಲ್ ಸಮ್ಮಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಹೆಂಗಪ್ಪ ಅಂತಂದ್ರೆ ಇಲ್ಲಿಂದ ಇಲ್ಲೇ ಮಾಡ್ಬೋದು, 9 9 18 9 ಬರ್ತೈತಿ, ಡಿಜಿಟಲ್ ಸಮ್ ಇಲ್ಲಿ ಎಷ್ಟು ಬರ್ತೈತಿ 9 ಬರ್ತೈತಿ. ಸೊ 7 9 ತೆಗೆದು ಹೋಗ್ಬಿಡು 5, 7 9 ತೆಗೆದು 5 9 9 ಬರ್ತೈತಿ. ಸೊ 0 ಇಲ್ಲೇ 9 2 4 ಓಕೆ, 9 9 5 ಕಳೆದ್ರೆ 4 4 9 4 5,
ಸೊ ನೋಡೋಣ, ಸ್ವಲ್ಪ ಇದೆ, ಬಟ್ ಈ ರೀತಿ ಮಾಡ್ಬೇಕು ನೀವು. ಕ್ವಶನ್ಸ್ನ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಸೊ ಮುಂದಿನ ಪ್ರಶ್ನೆ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಕಡಿಮೆ ಕ್ವಶನ್ಸ್ ಅದು ಯಾಕೋ ಇದಕ್ಕೆ ಮತ್ತೆ ಮುಂದಿನ ಇದರ ನೋಡೋಣ ಶಿಫ್ಟ್ ಮುಂದಿನ ಕ್ಲಾಸಲ್ಲಿ ನೋಡಿ. ಇದು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಅಮೌಂಟ್ ಆನ್ 6,800 at 15% ಕಂಪೌಂಡ್ ಇಂಟ್ರೆಸ್ಟ್ ಕಂಪೌಂಡೆಡ್ ಅನುವಲಿ. ಅಂದರೆ 2,800 ಮೊತ್ತದ ಮೇಲೆ ವಾರ್ಷಿಕ 15% ಚಕ್ರ ಬಡ್ಡಿಯಲ್ಲಿ 2 ವರ್ಷಗಳ ನಂತರದ ಮೊತ್ತ ಎಷ್ಟು? ಸೊ 15% ಇನ್ವೆಸ್ಟ್ಮೆಂಟ್ ಮಾಡ್ಯಾರ ಕಂಪೌಂಡ್ ಇಂಟ್ರೆಸ್ಟ್ ಅನುವಲಿ ಫಾರ್ 2 years. ಸೊ ಸಾಕಷ್ಟು ಮೆಥಡ್ಸ್ ಮಾರ್ಕೆಟ್ ಒಳಗೆ, ಆದರೂ ನಾ ಹೇಳ್ತೇನೆ ನೋಡು. ಎಷ್ಟು 15 15 30 15 15 ಅಂದ್ರೆ 15 15 ಪ್ಲಸ್ 2.25 30 ಪ್ಲಸ್ 2.25. ಸೊ 32% ತೆಗೆದ್ರೆ ಲಗ್ಭಗ್ ಅದಕ್ಕೆ ಬರ್ತೈತೆ. ದಿ ಅಮೌಂಟ್ ಕೇಳ್ರ ಮೊತ್ತದ ಮೇಲೆ ಕೇಳಿದ್ರೆ ಹೆಂಗೆ ಕೇಳಿದ್ರ ಮೊತ್ತದ ಮೇಲೆ. ದಿ ಅಮೌಂಟ್ ಆನ್ 6,800 ಫಾರ್ 2 years 6,800 ಐತಿ. ಇಲ್ಲಿ 6,800 ಚಕ್ರ ಬಡ್ಡಿ ಕೇಳಿಲ್ಲ. ದ ಅಮೌಂಟ್ ಕೇಳ ಮೊತ್ತದ ಮೇಲೆ ವಾರ್ಷಿಕ ಚಕ್ರ ಬಡ್ಡಿ ಅಂತರದ ಮೊತ್ತ ಎಷ್ಟು ಕೇಳ ಹೆಂಗೆ ಕೇಳ್ರ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್. ಅಂದ್ರೆ ಇದೀಗ ಅಸಲಿಗೆ ಬಡ್ಡಿನೂ ಬರ್ಬೇಕು, ಚಕ್ರ ಬಡ್ಡಿನೂ ಕೊಡ್ಸಿರ ಅಮೌಂಟ್ ಅಂತೀವಿ. ಅಂದ್ರೆ ಮೊತ್ತ ಏನಂತೀವಿ ನಾವು, ಮೊತ್ತ ಅಂದ್ರೆ ಒಟ್ಟು ಮೊತ್ತ. ಏನ್ ಕಟ್ಬೇಕು ನಾವು, ಒಟ್ಟು ಮೊತ್ತ. ಕಂಪೌಂಡ್ ಇಂಟ್ರೆಸ್ಟ್ ಕಂಡು ಅದು ಕೂಡಿಸಿಬಿಡು. ಸೊ ಹೇಳ್ತೀನಿ ನೋಡು, 15% ಎಷ್ಟು ಪರ್ಸೆಂಟು? 15%. ಸೊ 15% ನೀನು ತೆಗಿಯಾಕ ಕೊಡ್ಬೇಕು. 10% ಎಷ್ಟು? 10% 6,800. 10% ಎಷ್ಟೀಗ? 10% 6,800. ಸಾರಿ 680. 10% ಆತ ಅಂದ್ರೆ ಒಂದ ಪ್ಲೇಸ್ ಬಿಟ್ಟು ತೊಗೊಳ್ಳೋದು. 5% ಎಷ್ಟಾಗತ್ತೆ ಇದ್ರದ್ದು? ಅದರ ಅರ್ಧ 340. 15% ನೋಡು, 8 4 12 6 3 9 1,020 ಆತು. ಅಂದ್ರೆ ಒಂದು ವರ್ಷಕ್ಕೆ 1,000. ಎಷ್ಟು ವರ್ಷ ಇದ್ದಿದ್ದ? ಫಾರ್ 2 years. ಒಂದು ವರ್ಷಕ್ಕೆ ಎಷ್ಟು ಕೊಟ್ರು? 1,020. ಇಲ್ಲಿ 1,020. ಇದು ಎಲ್ಲ ನೋಡು, ಇದಕ್ಕೆ ಸರಳ ಬಡ್ಡಿ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಸರಳ ಬಡ್ಡಿ. ಇದೇನು ಸರಳ ಬಡ್ಡಿ. ಯಾಕೆ ಸರಳ ಬಡ್ಡಿ ಅಂದ್ರ 6,800 ರೂಪಾಯಿ ನಾವ್ ಏನ್ ಮಾಡಿವಿ, ಈಗ ಸಾಲ ತಗೊಂಡ್ವಿ. ಹೌದಾ? ಸಾಲ ತಗೊಂಡ್ವಿ. ಇದರ 15% ಬಡ್ಡಿ ಕಟ್ಬೇಕು. ಬರಬರಿ ಫಸ್ಟ್ ವರ್ಷನ 15% ಕಟ್ಬೇಕಾಯ್ತು, ಸೆಕೆಂಡ್ ವರ್ಷನು 15% ಕಟ್ಬೇಕಾಯ್ತು. ಬಟ್ ಒಂದ್ ವರ್ಷ ಏನೋ ಹೋಗಕ್ಕಾಗಿಲ್ಲ. ಸೊ ಇಲ್ಲಿ ನಾನು ಇಲ್ಲಿಂದ ಇಲ್ಲಿ ಬರ್ದಾಗ 1,020 ರೂಪಾಯಿ ಬಡ್ಡಿ ಬೆಳೆದೈತಿ. ಬಟ್ ಮಾತು ಏನಾಗೈತಿ? ಚಕ್ರ ಬಡ್ಡಿ ಮಾತಾಗೈತಿ. ಸೊ ನಾವು ಬ್ಯಾಂಕಿಗೆ ಎಂಟ್ರಿ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ಹಂಗೆ ಕಟ್ಟಕ್ಕಾಗಿಲ್ಲ. ಇಲ್ಲಿದ್ರೆ ಬಡ್ಡಿ ಇರ್ತೈತಿ. ಬಟ್ ಇಲ್ಲಿ ಬಂದೆ, ಇಲ್ಲಿನೂ ಹೋಗಿಲ್ಲ. ಮತ್ತೆ ಇಲ್ಲಿ ಬಂದೆ, 2ನೇ ವರ್ಷಕ್ಕೆ ನಾನು ಕಟ್ಟಿದೆ ಬಂದೆ ಅಂತ ತಿಳ್ಕೊ. 1,020 ರೂಪಾಯಿ ಇಲ್ಲಿ ಬಡ್ಡಿ ಬೆಳೆದಿರ್ತೈತಿ. ಎದ್ರ ಮೇಲೆ? ಇದು ನಮ್ಮ ಅಸಲಿನ ಮೇಲೆ ಬಡ್ಡಿ ಬೆಳೆದಿರ್ತೈತಿ. ಮತ್ತೆ ಈ ಅಸಲಿನ ಮೇಲೆನೆ ಇಲ್ಲಿ ಬಡ್ಡಿ ಬೆಳೆದಿರ್ತೈತಿ ಸೆಕೆಂಡ್ ಇಯರ್ಕು. ನಾ ಬಂದೆ, ಇದ್ರ 1,020 ಕಟ್ಬೇಕಾಗಿತ್ತು, ಇದ್ರ 1,020 ಕಟ್ಬೇಕಾಗಿತ್ತು. ನಾ ಹೇಳ್ತೀನಿ 2,040 ರೂಪಾಯಿ ಕಟ್ತೀನಿ ರೀ ಸರ ಅಂತ ಹೇಳ್ತೀನಿ. ಬಟ್ ಅವ್ರು ಬಿಡುದಿಲ್ಲ. ಪ್ಯಾ ಹೋದ ವರ್ಷ ನೀನು ಬಡ್ಡಿ ಕಟ್ಟಿಲ್ತಮ್ಮ, ಅದ್ರದ್ದು ಬಡ್ಡಿ ಕಟ್ 15% ಅಂತಾರ. ಎಷ್ಟು ಪರ್ಸೆಂಟು? 15%. ಎಷ್ಟು ಪರ್ಸೆಂಟು? 15%. ಇದ್ರದ್ದು 15% ಕಟ್ಬೇಕು, ಇಲ್ಲಿ 15% ಕಟ್ಬೇಕು. ಈ ಬಡ್ಡಿ ಏನು ಬೆಳೆದಿತ್ತು ಕೂತಿತ್ತಲ್ಲ, ನೀ ಈ ವರ್ಷ ಸೆಕೆಂಡ್ ಇಯರ್ಗೆ ಏನ್ ಮಾಡಿದಿ? ಅಸಲಿಗೆ ಸರಳ ಬಡ್ಡಿ ಕಟ್ಟಿ. ಮತ್ ಬಡ್ಡಿ ಬೆಳೆದು ಕೂತಿತ್ತಲ್ಲ, ಅಸಲಿ ಬಡ್ಡಿ ಬೆಳೆದು ಕೂತಿತ್ತು, ಅದಕ್ಕೆ ಚಕ್ರ ಬಡ್ಡಿ ಅಂತಾರ. ಇದರ 15% ಕಂಡಿಬೇಕು ನಾ. 10% ಎಷ್ಟು? 10% 102. ಇದ್ರದ್ದು 10% ಎಷ್ಟು? 102. 10% ಎಷ್ಟಿರೋದು? 102. ಸೊ 5%. ಇದ್ರದ್ದು 5% ಏನು? 2 ಇಲ್ಲೇ 2 ಅಂದ್ರೆ 15% 2 1 3 5 153. ಸೊ ಬಿಡಿಸ್ತಂದ 3 ಎಲ್ಲಿಂದ ಆಪ್ಷನ್ ಅವೇ 2. ಇವು 2 ಆಪ್ಷನ್ದಾಗ ಒಂದು ಆಪ್ಷನ್ ಆಗಿರ್ತೈತಿ. ಸೊ ನೋಡಿ ಚೆಕ್ ಮಾಡು. 2,040 ನೋಡಿ. 1,000 2,000 20 20 40 2,040 2,040 2,040 ಮತ್ತು 153. 2,040 ಮತ್ತು 153 ಏಟಾಯ್ತು? 3 5 9 1 2,193. ಅದು ಕೊಡ್ಸ್ರಿ. 8,000ಕ್ಕೆ 6,800ಕ್ಕೆ 2,000 ಕೊಡ್ಸ್ರಿ. 8,993 ರೂಪಾಯಿ. 6,000ಕ್ಕೆ 2,000 ಕೊಡಿ. 8,900. 800ಕ್ಕೆ 100 ಕೊಡ್ಸು. 993 ಆತ. 8,993. 6,800ಕ್ಕೆ ಎಷ್ಟು ಕೊಡಿಸ್ಬೇಕು ನಾವು? 2,193.
9 8 1 9 8 9 9 3. So very easy question. The marks of 21 students. Find the mode. ಏನಂದ್ರೆ ಮೋಡ್ ಇಷ್ಟು ಸಂಖ್ಯೆ ಅದಾವ ನೋಡೋಣ ಹೆದರೋಂಗಿಲ್ಲ. 21 ಸ್ಟೂಡೆಂಟ್ಸ್ ಅದಾರೆ. ಎಷ್ಟು ಸ್ಟೂಡೆಂಟ್ಸ್ ಅದಾರೆ? 21 ಸ್ಟೂಡೆಂಟ್ಸ್. ನಿಮ್ಮ ಸ್ಕೂಲ್ನಾಗ ಅಥವಾ ನಿಮ್ಮ ಕಾಲೇಜ್ ಒಳಗೆ 21 ಮಂದಿ ಇದ್ರಿ ಸ್ಟೂಡೆಂಟ್ಸ್ ಅದಾರ. ಒಬ್ಬ 90 ಅಂದ್ರೆ ಒಬ್ಬ 95, ಒಬ್ಬ 95, ಒಬ್ಬ 94, ಒಬ್ಬ 90, ಒಬ್ಬ 85, ಒಬ್ಬ 84, 83, 85 ಇದೇ ರೀತಿ 21 ಮಂದಿದು ಡಾಟಾ ಐತಿ ಬರಬರಿ. ಅವ್ರು 21 ವಿದ್ಯಾರ್ಥಿಗೆ ಅಂಕಗಳು ಕೊಟ್ಟಾರ. ಇದರ ಬಹುಲಕ್ಕ ನೀಡಬೇಕು. ಬಹುಲಕ್ಕ ಅಂದ್ರೆ ಏನಿಲ್ಲ ಬಿ, ಹೈಯೆಸ್ಟ್. ಈ ನೋಡು, ನಿಮ್ಮ ಕ್ಲಾಸ್ ಒಳಗೆ ಒಂದು 10 ಮಂದಿ 10 ಮಂದಿ ಏನ್ ಮಾಡ್ಬಿಟ್ರ 99 ತೊಗೊಂಡ್ಬಿಟ್ರ ತಿಳ್ಕೊ. ನೀವು ಇರೋದು 21 ಮಂದಿ ರೀ. 10 ಮಂದಿ ಜಾಸ್ತಿ ಆತಲ್ಲ, ಉಳ್ಕೆದ್ರ ಕಡಿಮೆ ಜಾಸ್ತಿ ತೊಗೊಂಡ್ರ ಇದಕ್ಕೆ ನಾವು ಬಹುಲಕ್ಕ ಅಂತೀವಿ. ಹೈಯೆಸ್ಟ್ ರಿಪೀಟಿಂಗ್ ನಂಬರ್ ಯಾರು? ಈಗ ನೋಡು, ನಾನು 20 ತೊಗೊಂಡಿನಿ, ಒಂದು 10 ಮಂದಿ 20 ಸ್ಕೋರ್ ಮಾಡಿಬಿಡಿ, ಅದು 99 ಸ್ಕೋರ್ ಮಾಡಿಬಿಟ್ವಿ. ಬಟ್ ಉಳ್ಕೆದ್ರಲ್ಲ ಇನ್ನು 11 ಜನ ಏನಂದ್ರೆ ಬೇರೆ ಬೇರೆ ಸ್ಕೋರ್ ಮಾಡಿರ್ತಾರೆ. ಸೊ ಅವ್ರದ್ದು ನಾವು ಕನ್ಸಿಡರೇಷನ್ ಮಾಡಿ. ಇಲ್ಲಿ ಬಹುಲಕ್ಕ ಅಂದ್ರೆ ನೋಡಿ 90 ಏನು 90 90 90 ಇದು 2 ಸಲ ಬಂದು 90 90 95 2 ಸಲ ಬಂದ ನೋಡಿ. 95 2 ಸಲ ಮತ್ತು 95 2 ಸಲ ಅದ ಮತ್ತಿಲ್ಲ. 90 2 ಸಲ ಐದು ನೋಡಿ. 90 90 90 ಇದೊಂದು 90 ಇದು 90 ಮತ್ತು 95 2 ಸಲ 95 ಬಂದೈತಿ, 2 ಸಲ 90 ಬಂದೈತಿ. 2 ಈಕ್ವಲ್ ಆಗಿ ಅದೇನು ಬಹುಲಕ್ಕ ಆಗಲ್ಲ, ಬಹುಲಕ್ಕ ಆಗಲ್ಲ. ಸೊ ನೆಕ್ಸ್ಟ್ ನೋಡಿ 85 ಇಲ್ಲಿ ಒಂದ್ಸಲ 85 85. ನೆಕ್ಸ್ಟ್ ನೋಡು 85 3 ಸಲ ಬಂತು, 4 ಸಲ ಬಂತು 85. 1 2 3 4 ಸಲ 85. ಸೊ 4 ಸಲ 5 ಆತಂತಂದ್ರೆ 85. ಉಳ್ಕೆ ಪ್ರಶ್ನೆ ಉಳ್ಕೆ ನೋಡಿ 93 ಎಲ್ಲಿ 93 ಎಲ್ಲಿ ಇರ್ತಾನೆ ಎಲ್ಲೇ ಇಲ್ಲ. ಈ 82 82 ಇಲ್ಲೊಂದ್ಸಲ ಐತಿ, ಇಲ್ಲೊಂದ್ಸಲ ಐತಿ, ಇಲ್ಲೊಂದ್ಸಲ ಐತಿ, 2 ಸಲ ಐತಿ. ಸೊ 80 ಇದು 1 ಸಲ ಐತಿ 80. ಸೊ ಹಂಗಾಗಿ ಇಲ್ಲೇ ನಾವು 85 85 4 ಸಲ ಬಂತಿ. ಬಹುಲಕ್ಕೆ ಎಷ್ಟಾಗಿರ್ತೈತಿ ಅಂದ್ರೆ 85. ಎಷ್ಟಾಗಿರ್ತದೆ 85. ಇದರದ ನಾವು ಮಧ್ಯಾಂಕ ಹಿಡಿಬೇಕಂದ್ರೆ ಎಲ್ಲಾ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. ಸಮಸ್ಥಾನ ಇತ್ತಂದ್ರೆ 2 ಮಿಡಲ್ ನಂಬರ್ ತಗೊಂಡು ಡಿವೈಡ್ ಮಾಡೋದು. ಅಥವಾ ಬೆಸ ಸ್ಥಾನ ಇತ್ತಂದ್ರೆ ಈ ಕಡೆ ಒಟ್ಟ 7 ಸಂಖ್ಯೆ ಇರ್ತೈತಿಕೋ, ಈ ಕಡೆ 3 ಈ ಕಡೆ 3. ಸೊ ಮಿಡಲ್ ನಂಬರ್ ಬಹುಲಕ್ಕ ಆಗಿರ್ತದೆ, ಮಧ್ಯಾಂಕ ಆಗಿರ್ತದೆ. ಸೊ ಮೀನ್ ಮೀಡಿಯನ್ ಮೋಡ್ ತಿಳಿದ. ಮೀನ್ ಅಂತೂ ಸರಾಸರಿ ಕಂಡಿದ್ದೀರಿ ನೀವು. ಮಧ್ಯಾಂಕ ಕೇಳಿದ್ರೆ ಮಧ್ಯಾಂಕ ಏನು ಮಧ್ಯಾಂಕ ಅಥವಾ ಮೀಡಿಯನ್, ಇಂಗ್ಲಿಷ್ ಹೋಗಿದ್ರ ಮೀಡಿಯನ್. ಸೊ ಕೊನೆಯ ಪ್ರಶ್ನೆ ನೋಡೋಣ, ಸಮಯ ತುಂಬಾ ಆಯ್ತು. ಓಕೆ, ಲೆಂದಿ ವಿಡಿಯೋ ಮಾಡಿದ್ರೆ ನಿಮಗೆ ನೋಡ್ಲಿಕ್ಕೆ ಅಷ್ಟು ಇಷ್ಟ ಅನ್ಸಲ್ಲ. ಟೋಟಲ್ ಸರ್ಫೇಸ್ ಏರಿಯಾ ರೈಟ್ ಸರ್ಕ್ಯುಲರ್ ಸಿಲಿಂಡರ್. ಒಂದು ಲಂಬ ವೃತ್ತಾಕಾರದ ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಇದು ಏನಪ್ಪಾ ಅಂದ್ರೆ ಸಿಲಿಂಡರ್ ಅಂತ ತಿಳ್ಕೊರಿ. ಏನ್ ತಿಳ್ಕೊರಿ? ಸಿಲಿಂಡರ್. ಸಿಲಿಂಡರ್ ಏನದು? ಸಿಲಿಂಡರ್. ಪಾಯಿಂಟ್ ದಿ ಸಿಲಿಂಡರ್ ಇರ್ತೈತೆ. ಓಕೆ, ಸೊ ಒಂದು ಟೋಟಲ್ ಸರ್ಫೇಸ್ ಏರಿಯಾ ರೈಟ್ ಸರ್ಕ್ಯುಲರ್ ಸಿಲಿಂಡರ್. ಒಂದು ಲಂಬ ವೃತ್ತಾಕಾರದ ಸಿಲಿಂಡರ್ ಒಟ್ಟು ಮೇಲ್ಮೈ ವಿಸ್ತೀರ್ಣ 542 ಸೆಂಟಿಮೀಟರ್. 2 ಸೆಂಟಿಮೀಟರ್ 542. ಒಂದು ಲಂಬ ವೃತ್ತಾಕಾರದ ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ 542 ಐತಿ. ಸೊ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವು ಒಟ್ಟು ಮೇಲ್ಮೈ ವಿಸ್ತೀರ್ಣದ 2/5 ಪಟ್ಟು ಆಗಿದೆ. ಈಗ ಟೋಟಲ್ ಸರ್ಫೇಸ್ ಏರಿಯಾ ಏನು? ಟೋಟಲ್ ಸರ್ಫೇಸ್ ಏರಿಯಾ ಇದ್ರದ್ದು ಒಟ್ಟು ಮೇಲ್ಮೈ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಇದ್ರದ್ದು 2πr × r+h. ಇದ್ರದ್ದು ನೆನಪಿರ್ಲಿ. ಕರ್ಡ್ ಸರ್ಫೇಸ್ ಏರಿಯಾ, ಇದ್ರ ಕರ್ಡ್ ಸರ್ಫೇಸ್ ಏರಿಯಾ 2πrh. ಏನು? 2πrh ನೆನಪಿರ್ಲಿ. ಈಗ ಏನ್ ಕಡ ಒಂದು ವೃತ್ತ ಸಿಲಿಂಡರ್ ಒಟ್ಟು ಮೇಲ್ಮೈ ವಿಸ್ತೀರ್ಣ 542 ಸೆಂಟಿಮೀಟರ್. ಓಕೆ, ಅದ್ರಾಗೇನು ಪ್ರಾಬ್ಲಮ್ ಇಲ್ಲ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವು ಒಟ್ಟು ಮೇಲ್ಮೈ ವಿಸ್ತೀರ್ಣದ 2/5 ಭಾಗವಾಗಿದೆ. ಅಂದ್ರ ನಿನ್ ಕಡೆ 50 ರೂಪಾಯಿ ಐತಿ, ಆದ್ರೆ 2/5 ಭಾಗ ಅಂದ್ರ 50 ರೂಪಾಯಿ ಐತಿಪ್ಪ. ಆದ್ರೆ 2/5 ಭಾಗ ಅಂದ್ರೆ 5 1 5 10 10 20 ರೂಪಾಯಿ. ನಿನ್ ಕಡೆ 50 ರೂಪಾಯಿ ಇದ್ರೆ ನನ್ನ ಕಡೆ ಎಷ್ಟಾಯ್ತು? 20 ರೂಪಾಯಿ. ಅಂದ್ರೆ ಈಗ ವಕ್ರ ಮೇಲ್ಮೈ ವಿಸ್ತೀರ್ಣ ಸಾಂದ್ರ ಇರ್ತೈತಿ ಒಟ್ಟು ಮೇಲ್ಮೈ ವಿಸ್ತೀರ್ಣಕ್ಕಿಂತ. ಸೊ ಅವ್ರೇಂದ್ರ ವಕ್ರ ಮೇಲ್ಮೈ ವಿಸ್ತೀರ್ಣವು ಒಟ್ಟು ಮೇಲ್ಮೈ ವಿಸ್ತೀರ್ಣದ 2/5 ಆಗಿದೆ. ಒಟ್ಟು ಮೇಲ್ಮೈ ವಿಸ್ತೀರ್ಣದ 2/5 ಆಗಿದೆ. ಸೊ ಒಟ್ಟು ಮೇಲ್ಮೈ ಹಾಗಾದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟರು? 542.
ಸೊ ಇಷ್ಟು ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಪಾಯಿಂಟ್ ಒಳಗದ ನೆನಪಿರಲಿ, ಡಿಜಿಟಲ್ ಸಮ್ ಕೂಡ ಮಾಡ್ಬೋದು. ಸೊ ಹೆಂಗೆ ಡಿಜಿಟಲ್ ಸಮ್ ಮಾಡ್ಬೇಕಂತಂದ್ರೆ ನೋಡಿ, ಇಲ್ಲಿ 5 ಅದ, ಇಲ್ಲ ಅದು ಬೇಡ, ನಿಮ್ಗೆ ಗೊತ್ತಾಗಿಲ್ಲ, ಮತ್ತೆ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ. ಸೊ 5 10 50, 4 ಉಳಿತು, 5 8 40, 2 ಉಳಿತು, ಪಾಯಿಂಟ್ ಕೊಡಿ 20, 5 4 20. ಸೊ 5 ಹೋಯ್ತು ಈಗ. ಸೊ 2 ಗುಣಾಕಾರ ಮಾಡ್ರಿ, 2 4 8, ಪಾಯಿಂಟ್ 2 8 16, 2 1 2, 216.8, 216.8. ಈ ಥರ ಮಾಡಿದ್ರು ತುಂಬ ಈಸಿ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ನೋಡಿ, ಇದರ ಅರ್ಥ ಏನು, ವಕ್ರ ಮೇಲ್ಮೈ ವಿಸ್ತೀರ್ಣ ಇದರದ್ದು 2/5 ಪಟ್ಟು ಐತೆ ಅಂತ ಲೆಕ್ಕ ಇಡಬಹುದು, ಅದೇನು ದೊಡ್ಡ ಡಾಟಾ ಹೆಚ್ಚೋಂಗಿಲ್ಲ. ಸೊ ಮುಂದಿನ ಪ್ರಶ್ನೆ, 3 pipes A, B, C can fill a tank. 3 pipes A, B, C can fill a tank in 40, 20, 30 minutes respectively. ತುಂಬ ಆತವು ಏನದು, 3 ABC ಎಂಬ 3 ಕೊಳವೆಗಳು ಕ್ರಮವಾಗಿ 40, 20 ಮತ್ತು 30 ನಿಮಿಷಗಳಲ್ಲಿ ಟ್ಯಾಂಕ್ ಅನ್ನು ತುಂಬುತ್ತವೆ. ಇನ್ನು ತುಂಬಿಸಿಲ್ಲ, ಎಲ್ಲವನ್ನು ಒಟ್ಟಿಗೆ ತೆರೆಯಲಾಗಿದೆ. ಅವುಗಳನ್ನು ಒಟ್ಟಿಗೆ ತೆಗೆದರೆ P, Q ಮತ್ತು R ದ್ರಾವಣಗಳನ್ನು ಬಿಡುತ್ತವೆ. ಅಂದ್ರ 3 ಕೊಳವೆ ಅದಂತ, A, B, C, ಬರಬರಿ. ಈ 3 ಕೊಳವೆದ್ದು ಎಷ್ಟೆಷ್ಟು ತುಂಬಿಸ್ತ, 40 ಐತಿ, ಇದು ಎಷ್ಟು ಟೈಮ್ ಐತಿ 20, ಇದು ಎಷ್ಟೈತಿ 30, ಬರಬರಿ 30. ಸೊ ಇದ್ರದ್ದು ಒಟ್ಟು ಎಷ್ಟೈತಿ ಈಗ, ಲಸ ಎಷ್ಟದ, ಲಸ 120 ಆಗಿದೆ. ಯಾಕೆ ದೊಡ್ಡ ಸಂಖ್ಯೆ 40 ಆಕೈತಿ, 40 41 47 80 ಬರಲ್ಲ, ಲಸ ಬರಲ್ಲ. 43 120. ಸೊ 120 ಲಸ ಇದಾಕತಿ. ಸೊ 30 ಎಷ್ಟರಲ್ಲಿ, 43 26 34. ಸೊ 6 4 13 ಕೆಪಾಸಿಟಿ ಐತಿ ಇರಲಿ. ಇವು ಏನ್ ಮಾಡ್ತಾವ ಅಂದ್ರ ತುಂಬಿಸ್ತಾವ ಟ್ಯಾಂಕನ್ನು, ಏನ್ ಮಾಡ್ತಾವ ಟ್ಯಾಂಕನ್ನು ತುಂಬಿಸ್ತಾವು. ಟ್ಯಾಂಕನ್ನು ತುಂಬಿಸಾಕತ್ತ ಎ ಅನ್ನೋ ನಲ್ಲಿ 40 ನಿಮಿಷನಾಗ P ಅನ್ನೋ ದ್ರಾವಣವನ್ನ ಬಿಡ್ತೈತಿ, ಅಂದ್ರ ಆಯಿಲ್. ಇಲ್ಲೇ ಟು ಡಿಸ್ಚಾರ್ಜ್ ಸೊಲ್ಯೂಷನ್ಸ್ PQ ಅಂದ್ರ ಕೊಬ್ಬರಿ ಎಣ್ಣೆ, ಒಳ್ಳೆ ಎಣ್ಣೆ ಅಂತ ಇಂತ ಅಂತಾರಲ್ಲ, ಕಲರ್ ವಾಟರ್. PQR ದ್ರಾವಣಗಳು ಅಂದ್ರ ಒಂದು ಕೆಂಪು ಬಣ್ಣದ ದ್ರಾವಣ ಆಗ್ಬೋದು, ಇಲ್ಲ ನೀಲಿ ಬಣ್ಣದ ದ್ರಾವಣ ಆಗ್ಬೋದು, ಇಲ್ಲ ಎಲ್ಲೋ ಬಣ್ಣದ ದ್ರಾವಣಗಳನ್ನ ತುಂಬಿಸ್ತಾವ. ತಿಳಿದಾ, ಇದು ಈ ಟ್ಯಾಂಕನ್ನ ಇದು ತುಂಬಿಸ್ಬೇಕಾದ್ರೆ 40 ನಿಮಿಷ. ಅಕಸ್ಮಾತ್ ಇದನ್ನ ಒಂದನ್ನ ಬಿಟ್ರೆ 20 ನಿಮಿಷ ತೋರ್ತೈತಿ, ಇದನ್ನ ಒಂದನ್ನ ಬಿಟ್ರೆ 30 ನಿಮಿಷ ತೋರ್ತೈತಿ, ಬರಬರಿ. ಈಗ ಅವ್ರು ಏನ್ ಹೇಳ್ತಾರ, ಅವುಗಳ ಒಟ್ಟಿಗೆ ತೆಗೆದರೆ PQ ಮತ್ತು R ದ್ರಾವಣ ಬಿಡುತ್ತವೆ. 9 ನಿಮಿಷಗಳ ನಂತರ ಟ್ಯಾಂಕ್ ನಲ್ಲಿರುವ ದ್ರಾವಣದಲ್ಲಿ Q ದ್ರಾವಣದ ಅನುಪಾತ ಎಷ್ಟು ಅಂದ್ರೆ, Q ದ್ರಾವಣದ ಅನುಪಾತ ಎಷ್ಟು ಅಂದ್ರೆ, Q ಇದು P ತುಂಬಿಸಿದ್ರ ಇದು Q ತುಂಬಿಸ್ತೈತಿ, ಇದು R ತುಂಬಿಸ್ತೈತಿ. Q ದ್ರಾವಣ ಇಲ್ಲಿ ಐತಿ, ಬರಬರಿ. Qದ ಎಫಿಷಿಯನ್ಸಿ ಏನಾಯ್ತು, Q ಎಫಿಷಿಯನ್ಸಿ R ಐತಿ. ಸೊ ಅಷ್ಟ್ರದ್ದು ಎಫಿಷಿಯನ್ಸಿ ಎಷ್ಟೈತಿ, 6 4 10 ಒಂದು 13 ಆಕತಿ. ಎಲ್ಲದ ಎಫಿಷಿಯನ್ಸಿ ಆಗತ್ತೆ 13 ಆಕತಿ. ಸೊ 13 ಬರ್ಕೊಂಡಿನಿ. ಸೊ Qದ ಏನೈತಿ, R ಐತಿ. ಬಟ್ ಇಲ್ಲಿ ಏನಂದ್ರ ಅವರು 9 ನಿಮಿಷಗಳ ನಂತರ, ಇದು 9 ನಿಮಿಷಕ್ಕೆ ಎಷ್ಟು ತುಂಬಿಸ್ತೈತಿ, 9 4 54. ಇದಕ್ಕೆ 9 ಗುಣಾಕಾರ ಮಾಡ್ರ, ಇದಕ್ಕೆ 9 ಗುಣಾಕಾರ ಮಾಡ್ರ, ಇದಕ್ಕೂ 9 ಗುಣಾಕಾರ ಮಾಡ್ರ, 13 9 117. ಸೊ 54. ಸೊ ಇಲ್ಲಿ ಎಷ್ಟು ತುಂಬಿಸ್ತದ, ಕಟ್ ಹೊಡಿಬೇಕು ನಾನು. 9 ನನಗೆ 13 ಐತಿ, 13/6 ಹಿಂಗಾಯ್ತಲ್ಲ, 6/13 ಬರ್ತೈತಿ. ಮತ್ತು ಕಟ್ ಹೊಡೆದ್ರು ಅಷ್ಟೇ ಬರ್ತೈತಿ. ಅಂದ್ರೆ ಏನು, ದಿಸ್ ಇಸ್ ಈಕ್ವಲ್ ಟು ಯೂನಿಟ್. ಅಂದ್ರೆ ಅಷ್ಟು ಕಷ್ಟ ಆಯ್ತು. ನಾವು ಒಳ್ಳೆ ಕಡ್ದ ಹೊಡೆದ್ರು 9 6 9 6 54, 9 1 9 10 9 3 20 ಅಂತ 6/13 ಬರ್ತೈತಿ. ಸೊ ಅಷ್ಟೇ, ಇದನ್ನ ತಿಳ್ಕೊಂಡವ್ರಿಗೆ ಈಸಿ. ಸೊ ಈ ಕ್ಲಾಸಲ್ಲಿ ಇಷ್ಟು ಸಾಕು. ಮುಂದಿನ ಒಂದು ಕ್ಲಾಸಲ್ಲಿ ಇನ್ನು ರೆಸ್ಟ್ ಆಫ್ ದಿ ಕ್ವೆಶನ್ಸ್ನ ನಾನು ಸಾಲ್ವ್ ಮಾಡ್ತೀನಿ. ಸೊ ಜೈ ಹಿಂದ್ ಎಲ್ಲರಿಗೂ.